ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಪರಿಚಯ ಸರ್? ನನ್ನ ಹೆಸರು ಶ್ರೀರಾಮ್ ಧಾರವಾಡ್ಕರ್ ಅಂತ. ಸೊ ನಮ್ದು ದುಣಸಿ ಹೋಬಳಿ ಶಿಗ್ಗಾಂವ್ ತಾಲೂಕು ಹಾವೇರಿ ಜಿಲ್ಲೆ. ಸೊ ನಾನು ಮೂಲತಃ ನಮ್ಮ ಕೃಷಿ ಕುಟುಂಬನೇ, ಬಟ್ ಆದರೆ ನಾನು MTech ಮುಗಿಸ್ಕೊಂಡ್ಬಿಟ್ಟು ನಾನು ಬೆಂಗಳೂರೊಳಗೆ ಕೆಲಸ ಮಾಡ್ತಾ ಇದ್ದೀನಿ. ಏನು ಸರ್ ಇನ್ನು ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ಅಚ್ಚರಿಗಡಿಗೆ ಏನು ಸರ್ ಇದು? ಹೌದು. ಸೊ ಇದ್ರ ಕಾರ್ಯಕ್ರಮದ ಹೆಸರು ಅಚ್ಚರಿಗಡಿಗೆ ಅಂತ. ಸೊ ಇದೇನಪ್ಪ ಅಂತಂದ್ರೆ ಲೈಕ್ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಸಹಜ ಜೀವನ ಮತ್ತು ಸಹಜ ಕೃಷಿ ಇದರ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀವಿ. ಸೊ ಸಹಜ ಕೃಷಿ ಅಂತಂದ್ರೆ ಈ ಮಸನೊಬು ಫುಕುವೋಕ ಅಂತ ಜಪಾನ್ ದೇಶದ ಒಬ್ಬರು ಕೃಷಿಕರಾಗಿದ್ರು. ಅವರು ಸಹಜ ಕೃಷಿ ಅಂದ್ರೆ ಏನು, ಅದರ ಮೂಲ ತತ್ವಗಳೇನಿದಾವೆ, 4 ತತ್ವಗಳೇನಿದೆ ಅದ್ರ ಬಗ್ಗೆ ಅವರು ಹೇಳಿದ್ದಾರೆ. ಸೊ ಅದನ್ನ ನಾವು ನಮ್ಮ ಜಮೀನುಗಳಲ್ಲಿ ಹೇಗೆ ಅಳವಡಿಸ್ಕೋಬಹುದು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಅದಲ್ಲದೆ ಸಹಜ ಜೀವನ ಅಂದ್ರೆ ಈ ಪ್ರಕೃತಿ ಜೊತೆಗೆ ಸಮ್ಮಿಳಿತವಾಗಿ ಜೀವನ ಮಾಡೋದು ಹೇಗೆ. ಸೊ ನಾವು ಪ್ರಕೃತಿಗೆ ಯಾವುದೇ ರೀತಿಯಿಂದ ಹಾನಿ ಮಾಡಲಾರ್ದಂಗೆ, ಮಣ್ಣನ್ನ ಪಲ್ಯೂಟ್ ಮಾಡಲಾರ್ದಂಗೆ, ವಾಟರ್ನ ಪಲ್ಯೂಟ್ ಮಾಡಲಾರ್ದಂಗೆ ಹೇಗೆ ಜೀವನ ಮಾಡ್ಬೋದು ಅನ್ನೋದನ್ನ ನಾವು ಇದರಲ್ಲಿ ಚರ್ಚೆ ಮಾಡ್ತೀವಿ. ಸೊ ಇದಕ್ಕೆ ಅಚ್ಚರಿ ಗಡಿಗೆ ಅಂತ ಏನಕ್ಕೆ ಕರಿತೀವಿ ಅಂತಂದ್ರೆ, ಸೊ ನಾವು ಇಲ್ಲಿ ಬರ್ತಕ್ಕಂಥ ಜನರು ಎಲ್ಲರೂ ವಿಷಮುಕ್ತ ಆಹಾರ ತಯಾರು ಮಾಡ್ಕೊಂಡು ಬರಬೇಕು. ಅಂದ್ರೆ ಈಗ ಅವರು ಬೆಳೆದೇ ಇರ್ಬೋದು, ಬಟ್ ಆದರೆ ಹೇಗಾದ್ರೂ ಅವರು ವಿಷಮುಕ್ತ ಆಹಾರನ ಸಂಗ್ರಹಿಸಿ ಅದನ್ನ ತಯಾರಿ ಮಾಡ್ಕೊಂಡು ಬಂದು ಅದನ್ನೆಲ್ಲರೂ ಕುತ್ಕೊಂಡು ಹಂಚ್ಕೊಂಡು ಊಟ ಮಾಡಬೇಕು. ಸೊ ಅದಕ್ಕೆ ಸಾವಯವ ತೋಟಕ್ಕೆ ಹೋಗಿ, ಸಾವಯವ ತೋಟಕ್ಕೆ ಹೋಗಿರ್ಬೋದು, ಫಾರ್ಮರ್ ತೋಟಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ತಗೊಂಡ್ಬರೋದಾಗಿರ್ಬೋದು, ಅಥವಾ ಈಗ ಅವರೇ ಬೆಳೆದಿರೋದಾಗಿರ್ಬೋದು. ಅದನ್ನ ನೀವು ವಿಸಿಟ್ ಕೂಡ ಒಂದು ಫಾರ್ಮರ್. ಹೌದು, ಆರ್ಗ್ಯಾನಿಕ್ ಫಾರ್ಮರ್. ಹೌದು. ಸೊ ಅದನ್ನೆಲ್ಲ ತಗೊಂಡ್ಬಂದು ಅಡುಗೆ ಮಾಡ್ಕೊಂಡು ಬಂದು ಒಟ್ಟಿಗೆ ಹಂಚ್ಕೊಂಡು ತಿಂದ್ರೆ ಅದಕ್ಕೆ ಒಂದು ಪಾಟ್ಲಕ್ ಅಂತ ಏನ್ ಕರಿತೀವಲ್ಲ, ಸೊ ಅದಕ್ಕೆ ಆ ಒಂದು ಅಟ್ರಾಕ್ಷನ್, ಆ ಪ್ರೋಗ್ರಾಮ್ ಅಟ್ರಾಕ್ಷನ್ ಇದೆ ಆಕ್ಚುಲಿ ಅಚ್ಚರಿಗಡಿಗೆ ಅಂತ. ಅದಲ್ದೇನೆ ಮತ್ತೆ ನಾವಿಲ್ಲಿ ಈ ಯಾವುದೇ ಒಂದು ಜಮೀನೊಳಗೆ ನಾವು ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಆ ಜಮೀನಿನ ಮಾಲೀಕರು ಯಾವ ರೀತಿ ಸಹಜ ಕೃಷಿ ತತ್ವಗಳನ್ನ ಅಳವಡಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆನೂ ಚರ್ಚೆ ಮಾಡ್ತೀವಿ. ಅದಲ್ಲದೆ ಕೊನೆಗೆ ನಾವು ಈ ಚೌಕ ಅವ್ರು ಏನ್ ಬೆಳೆದಿದ್ದಾರೆ ಅನ್ನೋದನ್ನೆಲ್ಲರ ಜೊತೆ ಇಂಟ್ರಾಕ್ಷನ್ ಇರುತ್ತೆ. ನಿಜ ಯಾವ ರೀತಿ ಆರ್ಗ್ಯಾನಿಕ್ ಯಾವ ರೀತಿ ಬೆಳೆದಿದ್ದಾರೆ, ಅದರಿಂದ ನಾವು ಬಂದಿರೋರಿಗೆ ಏನ್ ಕಲೀಲಿಕ್ಕೆ ಸಿಗುತ್ತೆ, ಅಥವಾ ಬಂದಿರೋರ ಹತ್ರ ಏನೋ ಒಂದು ಐಡಿಯಾ ಇರ್ಬೋದು, ಅದನ್ನ ಅವ್ರು ಹೇಗೆ ಅಳವಡಿಸ್ಕೋಬಹುದು ಇದ್ರ ಬಗ್ಗೆನೂ ಚರ್ಚೆ ಮಾಡ್ತೀವಿ. ಅದಲ್ಲದೆ ಕೊನೆಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಚೌಕಾಬಾರ ಬಹುಬೆಳೆ ತರಕಾರಿ ಬೆಳೆಯೋ ಒಂದು ಮಡಿ ಪದ್ಧತಿ, ಅದು ಏರ್ ಮಡಿ ಪದ್ಧತಿ ಇದೆ, ಅದನ್ನ ನಾವು ಪ್ರತ್ಯಕ್ಷಕ್ಕೆ ಮಾಡಿ ತೋರಿಸ್ತೀವಿ. ಸೊ ಇವತ್ತಿನ ದಿನಚರಿ ಹಾಗಿರುತ್ತೆ. ಸೊ ಇದು ಯಾವಾಗಿಂದ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ? ಹೆಂಗಿದೆ ರೆಸ್ಪಾನ್ಸ್? ಇದು ಸರ್, ಇದು ಆಲ್ಮೋಸ್ಟ್ ಇದು ನಮ್ಮ ಹಾವೇರಿ ಜಿಲ್ಲೆ ಒಳಗೆ ಇದು 5ನೇ ಕಾರ್ಯಕ್ರಮ. ಸೊ ನಾವು ಈ ಜಿಲ್ಲೆನಲ್ಲಿ ಪ್ರತಿ ಒಂದು ತಾಲೂಕಲ್ಲೂ ಒಂದೊಂದು ತಿಂಗಳಲ್ಲಿ ನಡೆಸ್ತಾ ಬಂದಿದ್ದೀವಿ. ಇದು 5ನೇ ಕಾರ್ಯಕ್ರಮ ಇದು. ಹೇಗಿದೆ ಸರ್ ರೆಸ್ಪಾನ್ಸ್? ಏನ್ ಬದಲಾವಣೆ ಕಾಣ್ತಾ ಇದ್ದೀರಾ ನೀವು ಈ ಕಾರ್ಯಕ್ರಮಗಳಿಂದ, ಎಸ್ಪೆಷಲಿ ರೈತರಿಂದ? ಈಗ ಯೂಶಲಿ ರೈತರ ಪ್ರಾಬ್ಲಮ್ ಏನಂತಂದ್ರೆ, ಈಗ ಅವರು ಏಕ ಬೆಳೆ ಮಾಡ್ಬಿಟ್ಟಿರ್ತಾರೆ, ಅವರಿಗೆ ಬೆಲೆ ಸಿಕ್ಕಿರಲ್ಲ ಮಾರ್ಕೆಟ್ ಅಲ್ಲಿ, ಮತ್ತು ತುಂಬಾ ಅವರು ಒಳಸುರಿ ಜಾಸ್ತಿ ತರ್ತಾ ಇರ್ತಾರೆ. ಒಂದು ಕೆಮಿಕಲ್ ಗೊಬ್ಬರ ಆಗಿರ್ಬೋದು, ಕಳೆನಾಶಕ ಆಗಿರ್ಬೋದು, ಕೀಟನಾಶಕ ಆಗಿರ್ಬೋದು. ಸೊ ಇವನ್ನೆಲ್ಲ ನಾವು ಹೇಗೆ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನ ತಿಳುವಳಿಕೆ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ಅದರಿಂದ ರೈತರಿಗೆ ಡೆಫಿನೆಟ್ ಆಗಿ ಅನುಕೂಲ ಆಗುತ್ತೆ. ಯಾಕಂದ್ರೆ ಅವ್ರು ಈ ಗೊಬ್ಬರ ಬಳಸೋದ್ರಿಂದನೇ ನಮಗೆ ಇಳುವರಿ ಬರುತ್ತೆ ಅನ್ನೋ ಒಂದು ಕಲ್ಪನೆಯಲ್ಲಿ ಇರ್ತಾರೆ. ಅದನ್ನ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾವು ತಿಳುವಳಿಕೆ ಕೊಡ್ತಾ ಇದೀವಿ. ಆದ್ರೆ ತುಂಬಾ ರೆಸಿಸ್ಟೆನ್ಸ್ ಇದೆ, ಈಸಿಯಾಗಿ ಕನ್ವರ್ಟ್ ಮಾಡೋದು ಕಷ್ಟನೇ. ಕೆಮಿಕಲ್ ಕೃಷಿ ಕನ್ವರ್ಟ್ ಆಗ್ತಾ ಇದಾರೆ ಅನಿಸ್ತಾ ಇದೆ, ಬದಲಾವಣೆ ಅನಿಸ್ತಾ ಇದೆ. ಯಾಕಂದ್ರೆ ಗ್ರಾಹಕರು ಎಚ್ಚೆತ್ಕೊಳ್ಬೇಕು, ಅವ್ರು ಏನ್ ತಿಂತಾ ಇದಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಗಮನ ಇರಬೇಕು. ಅದರಿಂದ ಅಂದ್ರೆ ಅದು ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಗ್ರಾಹಕರು ಅಂತ ನನಗೆ ಅನ್ಸುತ್ತೆ. ಏನ್ ಪ್ರಮುಖವಾಗಿ ಇಂಟ್ರಾಕ್ಷನ್ ಆಗುತ್ತೆ ಸರ್ ಈ ಅಚ್ಚರಿಗಡಿಗೆಯಲ್ಲಿ? ಈ ಅಚ್ಚರಿಗಡಿಗೆಯಲ್ಲಿ ನಾವು ಇಲ್ಲಿ ಸ್ಥಳೀಯ ರೈತರ ಜೊತೆಗೆ ಮಾತಾಡ್ತೀವಿ. ಅವರ ಒಂದು ನಾವು ಈಗ ಏನ್ ಹೇಳ್ತೀವಲ್ಲ ಸಹಜ ಕೃಷಿಯ ತತ್ವಗಳ ಬಗ್ಗೆ ಹೇಳಿದಾಗ ಅವರಿಗೆ ಅದು ಆಶ್ಚರ್ಯ ಆಗುತ್ತೆ. ಏನಪ್ಪಾ ಇದು ಉಳುಮೆ ಮಾಡ್ಲಾರ್ದಂಗೆ ನಾವು ಹೇಗೆ ಇಳುವರಿ ತಗೋಬಹುದು ಅಂತ ಕ್ವಶನ್ಸ್ ನ ಕೇಳ್ತಾರೆ. ಅದನ್ನ ನಮ್ಮ ಒಂದು ನಾಲೆಡ್ಜ್ ನ ನಿಯಮತೆ ಒಳಗೆ ನಾವು ಅದನ್ನ ಆನ್ಸರ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತೆ ಅದನ್ನ ಅವ್ರದ್ದು ಒಂದೆಲ್ಲ ಡೌಟ್ಸ್ ನ ಸಾಲ್ವ್ ಮಾಡಕ್ ಪ್ರಯತ್ನ ಪಡ್ತೀವಿ. ಒಂದ್ ಮಟ್ಟಿಗೆ ನಡೆದಿದೆ, ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಇದಕ್ಕೆ ನಾವೀಗ ಇದನ್ನ ನೇರವಾಗಿ ತಿನ್ಬೋದ್ರಿ. ಇದ್ರಾಗ ಯಾವುದು ಏನಂದ್ರೆ ಕೆಮಿಕಲ್ ಯೂಸ್ ಮಾಡೋದಿಲ್ಲ ಅನ್ನೋದ್ರಿಂದ ಇದನ್ನ ತಿಂದ್ಮೇಲೆ ಇದ್ರ ಟೇಸ್ಟ್ ಏನಂತ ಎಲ್ಲರಿಗೂ ಆಮೇಲೆ ಗೊತ್ತಿರುತ್ತೆ. ತೈವಾನ್ ಪಿಂಕ್ ಸರ್, ಇದು ಆ್ಯಕ್ಚುಲಿ ಸಣ್ಣ ಗ್ರಾಮ್. ಅರೌಂಡ್ ನಮ್ಮಲ್ಲಿ ನಾವು ತೆಗೆದಿರೋದು 480 ಗ್ರಾಮ್ ಒಂದು ಹಣ್ಣು ತೆಗೆದವ್ರಿ. 480 ಗ್ರಾಮ್ ಮಟ್ಟ ಒಂದು ಹಣ್ಣು ಬರ್ತೈತೆ ರೀ ಇದು. ಇದಕ್ಕೆ ನೀಮ್ ಆಯಿಲ್ ಸ್ಪ್ರೇ ಬಿಟ್ಟರೆ ಬೇರೆ ಯಾವುದೂ ಇಲ್ರಿ. ಅರೌಂಡ್ 2 ರಿಂದ 3 ತಿಂಗಳಿಗೆ ಒಂದೊಂದ್ಸಲ ನೀಮ್ ಆಯಿಲ್ ಸ್ಪ್ರೇ ಕೊಡ್ತೀವಿ. ಒಂದು ಗಿಡಕ್ಕೆ ಸುಮಾರು 150 ರಿಂದ 200 ಕಾಯಿ ಬರ್ತೈತಿ. ಬಟ್ ಯಾವನ್ನೂ ಯೂಸ್ ಮಾಡಲ್ರಿ ನಾವು. ಅದ್ರಾಗ ಯಾವ ಜೊಳ್ಳು ಅನಿಸ್ತವೆ ಅಥವಾ ಈ ರೀತಿ
ಈಗ ಐತ್ ನೋಡ್ರಿ ಈಗ ಇದನ್ನ ಎರಡು ಇಡಲ್ರಿ ನಾನು ಇದ್ರಾಗ ಒಂದು ಹಿಂಗ್ ಕ್ಲೋಸ್ ಮಾಡಿ ತೆಗೆದು ಬಿಡ್ತೇನ್ರಿ ಸಣ್ಣದಿದ್ದಾಗ. ಯಾಕಂದ್ರೆ ಇದು ಎರಡು ಬಂತಂದ್ರೆ ಇದು ಒಳ್ಳೆ ಫಲವತ್ತತೆ ಬರಂಗಿಲ್ರಿ ಇದು. ಹಂಗಾಗಿ ಎರಡನ್ನ ಯಾವತ್ತೂ ಬೆಡ್ಯಾಕ ಕೊಡಂಗಿಲ್ರಿ ನಾನು, ಅಲ್ಲಿಗೆ ಒಂದೇ ಕೊಡ್ತೀನಿ. ಸುಮಾರು ಒಂದು ಗಿಡಕ್ಕೆ 70 ರಿಂದ 80 ಕಾಯಿ ಬಿಡ್ತಾವ್ರಿ 150ರಾಗ. ಉಳಿದುದ್ದು ಇವನ್ನೆಲ್ಲವನ್ನೂ ಕಟ್ ಮಾಡೋಗಿತ್ತು. ಬೇರೆ ಏನು ಫರ್ಟಿಲೈಸರ್ ಹಾಕೇ ಇಲ್ವಾ ಸರ್? ಇಲ್ಲ ಸರ್, ಇದಕ್ಕೆ ಜೀವಾಮೃತ, ಕೊಟ್ಟಿಗೆ ಗೊಬ್ಬರ, ನೀಮ್ ಆಯಿಲ್ ಸ್ಪ್ರೇ. ಬರೀ ಇದೊಂದಕ್ಕೆ ಅಂತಲ್ಲ, ಹೋಲ್ ಫಾರ್ಮ್ಗೆ ಏನು? ಹೋಲ್ ಫಾರ್ಮಿಗೆ ರೀ. ನ್ಯಾಚುರಲ್ ಕಾರ್ಬನ್ ಜಾಸ್ತಿ ಇರೋದು ಉದ್ದೇಶದಿಂದನೇ ನಾವು ಇದಕ್ಕೆ ಏನೂ ಫರ್ಟಿಲೈಸರ್ ಯೂಸ್ ಮಾಡತ್ತಿಲ್ರಿ. ನಾನು ಇವನ್ ಸಾಯಿಲ್ ಟೆಸ್ಟ್ ಮಾಡಿಸಿದ್ರು ಆರ್ಗ್ಯಾನಿಕ್ ಮಾಡಿಸ್ಕೊಂಬಂದು ಅದಕ್ಕೆ ತಕ್ಕಂಗೆ ಏನು ಬೇಕು ಅದನ್ನ ನೀಮ್ ಕೇಕ್ ಹಾಕ್ತೀನಿ ವರ್ಷಕ್ಕೆ 2 ಸಲ. ಇಲ್ಲಿ ಸಾಕಷ್ಟು ರೈತರು ಕೂಡ ಇದ್ದಾರೆ. ವಿತೌಟ್ ಫರ್ಟಿಲೈಸರ್ ಈ ರೀತಿ ಬರ್ಲಿಕ್ಕೆ ಸಾಧ್ಯನಾ ಅಂತ ಯಾರಿಗಾದ್ರು ಅನ್ಸಿರ್ಬೋದಲ್ವಾ? ಜೀವಾಮೃತ ಅಂದ್ರೆ ನೀವು ಜವರಿ ಹಾಕೋದ ಯೂಸ್ ಮಾಡ್ತೀರಿ ಸರ್? ಅದನ್ನ ಗಂಜಲ ಮತ್ತು ಸಗಣಿನ ದುಡ್ಡು ಕೊಟ್ಟು ತೊಗೊಂಬರ್ತಾನೆ ಸರ್ ನಾ. ಯಾಕಂದ್ರೆ ಗಿರ್ ಫಾರ್ಮ್ನಿಂದ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ತೊಗೊಂಬಂದು ಜೀವಾಮೃತ ಮಾಡ್ತೀನಿ. ನನ್ನ ಹತ್ರ ಇಲ್ಲ ಸರ್. ನನ್ನ ಹತ್ರ ಇದ್ವು, ಮಾಡೋರು ಯಾರಿಲ್ಲ ಅಂತ ನಾನು ಅವನ್ನೆಲ್ಲ ಬಿಟ್ಟೆ. ಸೊ ನನ್ನ ಹತ್ರ ಯಾವುದೂ ಇಲ್ಲ. ಇಲ್ಲೆಲ್ಲ ಇರೋ ಜರ್ಸಿಯಿಂದ ಜೀವಾಮೃತ ಮಾಡೋಕ್ಕಾಗಲ್ಲ ಸರ್. ಗಿರ್ ಫಾರ್ಮ್ ಐತೆ ಅಲ್ಲಿ ಕೋಳಿ ವಾಡ್ರದ, ಅಲ್ಲಿ ಗಂಜಲ ಮತ್ತು 10 ರೂಪಾಯಿ ಕೆಜಿ ಸಗಣಿ, 15 ರೂಪಾಯಿ ಕೆಜಿ ಲೀಟರ್ ಗಂಜಲ ತೊಗೊಂಬರ್ತೇವ್ರಿ. ತೊಗೊಂಬಂದು ನಮ್ದು ಡ್ರಮ್ನಾಗ ರೆಡಿ ಮಾಡಿ ಯೂಸ್ ಮಾಡ್ತೀವಿ. ನಾವು ಜವರಿ ಹಾಕೋದು ನಮ್ಮವು. ಆ ಜವರಿ ಹಾಕೊಂಡು ಸಗಣಿ ಬಾಕ ಎಲ್ಲ ಬಿಕ್ಕ ಹಾಕೋದು. ಈಗ ತೋಟ ಮಾಡಿರೋದು ಮೇನ್ ಕ್ರಾಪ್ ಅಂದ್ರೆ ಶ್ರೀಗಂಧ ಸರ್. ಮೇಜರ್ 450 ಜಂಬು ನೀರು. ಇದು ಬರಂಗಿಲ್ಲ ಮುಂದೆ. ಇದೇ ಒಂದು 8 ರಿಂದ 10 ವರ್ಷದ ಸಸಿ ಆದ್ಮೇಲೆ ಬೀಜ ತೆಗೆದು ಮಾಡಿದ್ರೆ ಒಂದು ಇದು ಸ್ಯಾಂಡಲ್ವುಡ್ ರೀ. ಇದು ಇವೆಲ್ಲ ಸ್ಪೇಸಿಂಗ್ ಹೆಂಗ್ ಮಾಡಿದ್ರೆ ಒಂದು ಸ್ಯಾಂಡಲ್ವುಡ್ ಸರ್ ಸಾಲಿಂದ ಸಾಲಿಗೆ 10 ಫೂಟ್ ಐತೆ ಸರ್. ಇದು ಟೋಟಲ್ ಸರ್ ಇಡೀ ಫಾರ್ಮ್ನಾಗ ಸಾಲಿಂದ ಸಾಲಿಗೆ 10 ಫೂಟು, ಗಿಡದಿಂದ ಗಿಡಕ್ಕೆ 5 ಫೂಟು. ಎಲ್ಲಿ ಒಂದು ಇದು ಪೇರ್ಲ ಮತ್ತು ಶ್ರೀಗಂಧದ ನಡುವೆ, ಪೇರ್ಲ ಮತ್ತು ಶ್ರೀಗಂಧದ ನಡುವೆ ಗಿಡದಿಂದ ಗಿಡಕ್ಕೆ 5 ಫೂಟು, ಸಾಲಿಂದ ಸಾಲಿಗೆ 10 ಫೂಟ್ ಐತೆ ಸರ್. ಆದ್ರೆ ನೇರಳೆ ಹಣ್ಣಿಂದ ವಿಭಾಗ ಬಂತ ಅಂದಾಗ ನೋಡ್ರಿ ಸರ್, ಈಗ ಆ ಭಾಗದಾಗ ಮಾತ್ರ ನೇರಳೆ ಹಣ್ಣು ಕಾಣಿಸ್ತೈತಿ. ನೀವು ನಿಂತಿರ್ಲಿ ಆ ಜಾಗದಾಗ ಹಿಂದಿನ ಸಾಲಿನಾಗ. ಈ ಸಾಲ್ ಬಿಟ್ಟೇವ್ ಸರ್ ಈಗ. ಯಾಕಂದ್ರೆ ಅತಿ ದೊಡ್ಡ ಮರ ಆಗೋದ್ರಿಂದ 20 ಫೂಟಿಗೆ, ಆಕ್ಚುಲಿ 23 ಫೂಟ್ ಸನೇಕ ಆಗ್ತದೆ ಸರ್. ಅದು 23 ಫೂಟಿಗೆ ಒಂದು ಅಲ್ಲಿ ನೇರಳೆ ಹಣ್ಣಿದ್ರೆ ಈ ಭಾಗದಾಗ ಒಂದು ನೇರಳೆ ಐತಿ. ನಡುವಿನ ಸಾಲ್ ಗ್ಯಾಪ್ ಕೊಡ್ತೇವೆ. ನಡುವಿನ ಸಾಲ ಬರೀ ಶ್ರೀಗಂಧ ಪೇರ್ಲ ನಡುವೆ. ಅಂದ್ರೆ ನಡುಕ್ಕೆ ಇದು ಗಂಧಕ್ಕೆ ಹೋಸ್ಟ್ ಸರ್. ಇದು ಆಕ್ಚುಲಿ ಇದು ಏನಿಲ್ಲ, ಇದರಿಂದ ನನಗೆ ಲಾಭ. ಗಂಧಕ್ಕೆ ಹೋಸ್ಟ್ ಅಂತ ಯೂಸ್ ಮಾಡ್ತೀನಿ ಸರ್. ಇದನ್ನು ಪರಾವಲಂಬಿ ಜೀವಿ ಸರ್. ಅದು ಸರ್ ಇದು ಶ್ರೀಗಂಧ ಅನ್ನೋದು ಸ್ವಂತಕ್ಕೆ ತನ್ನ ಆಹಾರ ತಾನು ಉತ್ಪತ್ತಿ ಮಾಡ್ಕೊಳಂಗಿಲ್ಲ ಸರ್. ಇದು ಏನಿದ್ರು ಪರಾವಲಂಬಿ ಜೀವಿ. ಇದಕ್ಕೆ ಈ ಗಿಡ ಇದನ್ನ ಕೊಡ್ತೈತಿ, ಏನ ಆಹಾರನ, ಅದ್ರ ಜೊತೆಗೆ ಆ ಗಿಡ ಹಾಕೊಡ್ತೈತಿ. ಈ ಗಿಡ ನಮಗೆ ಭಾಳ ಅಂದ್ರೆ 8 ರಿಂದ 10 ವರ್ಷ ಬರ್ಬೋದು ಸರ್. ಯಾಕಂದ್ರೆ ಇದು ಬಲಾಢ್ಯ ಆಗಕತ್ತಂದ್ರೆ ಇದ್ರ ಆಹಾರ, ಇದ್ರ ಶಕ್ತಿನೆಲ್ಲ ಈ ಗಿಡ ತಗೊಂಡು ಬೆಳಿತೈತಿ. ಸೊ ಹಂಗಾಗಿ ಪಕ್ಕಾ ಒಂದು ಹೋಸ್ಟ್ ನಾವು ಅದಕ್ಕೆ ಆಕ್ಚುಲಿ ಸುಮಾರು ಇದನ್ನ ಕೊಡ್ಬೇಕಂತ ಸರ್. ಚೊಗುಚಿನೇ ಐತೆ ಸರ್ ಇದ್ರ ಜೊತೆಗೆ ನಮ್ಮ ಹತ್ರ. ಈಗ ಅಲ್ಲಿ ಅದಾವ ನೋಡ್ರಿ ಸರ್ ಚೊಗುಚಿ ಅಂಥವು 650 ಗಿಡ. ಇದು ಒಂದೊಂದು ಗಿಡದ ಬಾಜು ಒಂದೊಂದು ಚೊಗುಚಿನೇ ಇತ್ತು, ಒಂದೊಂದು ಸಸ್ಪೆನಿಯಾ ಗ್ರ್ಯಾಂಡಿಫ್ಲೋರಾನೇ ಇತ್ತು. ಹಂಗಾಗಿ ಅದನ್ನ ತೆಗೆದ್ವಿ. ಅಂದ್ರೆ ಈಗ ಯೂಶಲಿ ನಮ್ಮ ಹೌದು ಸರ್. ಅಂತ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡಿ ಮಾಡ್ರ ಕಡೆಯಿಂದ ಕಸ್ಕೊಂಡ್ ತಿನ್ನೋದು ಇದ್ರ ಕೆಲಸ ಇಷ್ಟ ರೀ. ನೀವ್ ಹೇಳ್ತಿರೋದು ಇದು ನೀವ್ ಹೇಳ್ತಿರೋದಲ್ಲ, ಅದೇ ಅದನ್ನ ಹಾಕಿದ್ರೆ ಆಕ್ಚುಲಿ ಇದು ಜಾಸ್ತಿ ಯೂಸ್ ಆಗ್ತಿರುತ್ತೆ. ಅದು ಇದು ಓಕೆ, ಅದೇ ಹಾಕಿದ್ರೆ ಜಾಸ್ತಿ ಯೂಸ್ ಆಗಿರೋದ ಗಂಧಕ್ಕೆ. ಇಲ್ಲ ಹಂಗೆ ಜಾಸ್ತಿ ಇದು ಕೂಡ ಒಳ್ಳೆ ಕಂಪನಿ. ಈ ತಳಿನ ಇದು ಗಿಡ್ಡ ಇದ್ದಾಗನೇ ಇದಕ್ಕೆ ಇಷ್ಟೊಂದು ಹಣ್ಣು ಬಿಡ್ತಾವೆ. ಇಲ್ಲಿಂದ ಇಲ್ಲಿಗೆ 5 ಫೂಟ್. ಮಲ್ಲಿಕಾರ್ಜುನ್ ಮಡಿವಾಳರ್ ಅಂತ. ಬೇಸಿಕಲಿ ನಾನು ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಹಾವೇರಿಯಲ್ಲಿ. ಆದರೆ ಇವತ್ತು ಅಚ್ಚರಿ ಅಡಿಗೆ ಅನ್ನೋ ಒಂದು ಕಾರ್ಯಕ್ರಮ ನಮ್ಮ ಒಂದು ತೋಟದಲ್ಲಿ ಇವತ್ತು ಹಮ್ಮಿಕೊಂಡಿದ್ರು. ಹಮ್ಮಿಕೊಂಡಿದ್ದರ ಉದ್ದೇಶ ಆರ್ಗ್ಯಾನಿಕ್ ಫಾರ್ಮಿಂಗ್ ನಾವು ಮಾಡ್ತಾ ಇರುವುದರಿಂದ ನಾವು ನಮ್ಮ ತೋಟದಲ್ಲಿ ಸುಮಾರು 650 ಶ್ರೀಗಂಧದ ಮರಗಳು, 450 ತೈವಾನ್ ಪೇರ್ಲ್ ಹಾಗೂ 180 ನೇರಳೆ, 10 ಮೋಸಂಬಿ, ಆಮೇಲೆ ಆ್ಯಪಲ್, ರಾಮಫಲ, ಸೀತಾಫಲ, ಹನುಮಫಲ, ಕಾಡಿನೆಲ್ಲಿ, ಚಕ್ಕಿ, ಈ ರೀತಿ ಮುಂತಾದ ಗಿಡಗಳನ್ನು ನಾವು ನಮ್ಮ ತೋಟದಲ್ಲಿ, ತೆಂಗು ಮುಂತಾದ ಗಿಡಗಳನ್ನು ಬೆಳೆದೇವೆ. ಎಲ್ಲ ಗಿಡಗಳು ನಮ್ಮವು ಪ್ಯೂರ್ ಆರ್ಗ್ಯಾನಿಕ್ ಫಾರ್ಮ್ನಿಂದ ನಾವು ಮಾಡಿರೋದು. ನಮ್ಮ ತೋಟದಲ್ಲಿ ಯಾವುದೇ ರೀತಿಯ
ಯೂರಿಯಾ DAP ಇಂಥ ಕೆಮಿಕಲ್ಗಳನ್ನ ನಾವು ಉಪಯೋಗಿಸುವುದಿಲ್ಲ. ನಾವು ಕೇವಲ ಜೀವಾಮೃತ, ಕೊಟ್ಟಿಗೆ ಗೊಬ್ಬರ, ನೀಮ್ ಆಯಿಲ್ ಅನ್ನ ಸ್ಪ್ರೇ ಮಾಡ್ತಾ ಇದ್ದೇವೆ. ನಾವು ಈ ರೀತಿ ಆರ್ಗ್ಯಾನಿಕ್ ಫಾರ್ಮ್ ಮಾಡಿದ್ರಿಂದ ಈ ಒಂದು ಆಚರಿ ಅಡಿಗೆ ತಂಡದವರು ನಮ್ಮ ತೋಟಕ್ಕೆ ಭೇಟಿ ಕೊಟ್ಟು ಇಂದು ಎಲ್ಲ ವಿಷಯಗಳನ್ನ ವಿನಿಮಯ ಮಾಡಿಕೊಂಡ್ರು. ಯಾವ ರೀತಿ ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದ್ರಿಂದ ನಾವು ಬೆಳೆಯನ್ನು ಬೆಳಿಬಹುದಾ, ಯಾವ ರೀತಿ ಗಿಡಗಳು ಬರತ್ತೆ, ಯಾವ ರೀತಿ ಅದರ ನಿರ್ವಹಣೆ ಮಾಡುವುದು, ಸಂಪೂರ್ಣ ಮಾಹಿತಿಯನ್ನ ಆ ತಂಡದವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅದ್ರ ಜೊತೆಗೆ ನಾವು ಮಾಡಿದಂತಹ ಕೆಲಸಗಳನ್ನು ಅವ್ರ ಜೊತೆಗೆ ಹಂಚ್ಕೊಂಡಿದ್ದೇವೆ. ಅದೇ ರೀತಿ ತೋರಿಸ್ಬೇಕಾದ್ರೆ ಈ ಇದ್ರಿಗೆ ಕಾಣ್ತಕ್ಕಂಥ ಎಲ್ಲ ಗಿಡಗಳು, ಈಗ ಸುಮಾರು ಈ ಶ್ರೀಗಂಧದ ಮರ ಆಗ್ಲಿ ಅಥವಾ ನೇರಳೆ ಆಗ್ಲಿ, ಇನ್ನು ಬೇರೆ ಮರಗಳು ಏನಿದಾವು, ಇವ್ ಎಲ್ಲ ಮರಗಳು ಪ್ಯೂರ್ ಆರ್ಗ್ಯಾನಿಕ್ ಒಂದು ಇದರಿಂದ, ಯಾವುದು ಆರ್ಗ್ಯಾನಿಕ್ ಫಾರ್ಮ್ ಇಂದಾನೇ ಮಾಡಿದ್ದು. ಯಾವುದೇ ರೀತಿಯ ಒಂದು ಸಣ್ಣ ಪ್ರಮಾಣದ ಯೂರಿಯಾ, DAP ಅಥವಾ ಇನ್ಯಾವುದೇ ಕೆಮಿಕಲ್ ಅನ್ನು ಬಳಸದೆ ಈ ರೀತಿ ಹಾಕೇ ಇಲ್ಲ. ಯಾವುದೇ ರೀತಿ 1% ಪ್ರಮಾಣದ ಕೆಮಿಕಲ್ ನಮ್ಮ ತೋಟದಲ್ಲಿ ಇಲ್ಲ. ಈಗಿರ್ತಕ್ಕಂಥ ಸುಮಾರು 450 ಪ್ಲಸ್ 180 ನೇರಳೆ ಹಣ್ಣು ಮತ್ತು ಪೇರಲ ಹಣ್ಣುಗಳ ಏನದಾವು, ಅವು ಎಲ್ಲಾ ಗಿಡಗಳೇನು 1% ಕೆಮಿಕಲ್ ಇಲ್ದಾಗ ನಾವು ಬೆಳಿತಾ ಇದ್ದೇವೆ. ಸೊ ಅವನ್ನ ಈಗ ಆಲ್ರೆಡಿ ನಾವು ಎಲ್ಲ ನಮ್ಮ ಬಂದಂತಕ್ಕಂಥ ಸ್ನೇಹಿತರಿಗೆ ಕೊಟ್ಟು ಅದರ ರುಚಿ ಮತ್ತು ಟೇಸ್ಟ್ ಗಳನ್ನು ತೋರಿಸಿದ್ದೇವೆ. ಇದನ್ನ ನೋಡಿದವರು, ಕೇಳಿದವರು, ಈಗ ಇಲ್ಲಿ ಬಂದವರು ಏನ್ ಹೇಳಿದ್ರು ಸರ್? ಇಲ್ಲಿಗೆ ಬಂದವರು, ನೀವು ಇಂಥ ಭೂಮಿಯಲ್ಲಿ ಈ ತರ ಕೃಷಿ ಮಾಡಿದೀರ ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ. ಅಂದ್ರೆ ಇಂಥ ಭೂಮಿ ಅಂದ್ರೆ ಏನ್? ಈ ಭೂಮಿ ಆಕ್ಚುಲಿ ಕರ್ಲ್ ಅಂತ ಹೇಳ್ತಾರೆ ಈ ಭೂಮಿಗೆ. ಇದು ಫಲವತ್ತತೆ ಆದಂತ ಭೂಮಿ ಅಲ್ಲ ಇದು ಆಕ್ಚುಲಿ. ಅತಿ ಫಲವತ್ತತೆ ಆದಂತ ಭೂಮಿ ಇದ್ರೆ ಮಾತ್ರ ನೀವು ಅತಿ ಹೆಚ್ಚಿನ ಪ್ರಮಾಣದಾಗ ಇವನ್ ಮಾಡಬಹುದು, ಯಾವುದು ಕೃಷಿ ಮಾಡಬಹುದು ಅಥವಾ ಅಗ್ರಿಕಲ್ಚರ್ ಮಾಡಬಹುದು. ಇಲ್ಲಿ ನೋಡ್ರಿ, ಈಗ ಎಕ್ಸಾಂಪಲ್ ನಾವು ಹೇಳಿದ ಹಾಗೆ ಯಾವುದೇ ರೀತಿ ಕೆಮಿಕಲ್ ಇಲ್ಲದ ಹಾಗೆ ಒಂದು ಗಿಡದಲ್ಲಿ ಇಷ್ಟು ಪ್ರಮಾಣದ ಹಣ್ಣುಗಳನ್ನ ನಾವು ನೋಡ್ಲಿಕ್ಕೆ ಸಿಗ್ತದೆ. ಅದರ ರೀತಿ ಎಕ್ಸಾಂಪಲ್ ಈ ಮಟ್ಟದ ಗಿಡಗಳನ್ನು ನಾವು ಬೆಳೆಸಿದ್ದೇವೆ, ಇಷ್ಟು ಪ್ರಮಾಣದ ಹಣ್ಣುಗಳು ನಮ್ಮಲ್ಲಿ ಅವೈಲೇಬಲ್ ಇದಾವ. ಆದ್ರೆ ಯಾವುದಕ್ಕೂ ನಾವು 1% ಕೆಮಿಕಲ್ ಅನ್ನು ಬೆಳೆಸದೆ ಇಂಥ ಹಣ್ಣುಗಳನ್ನು ನಾವು ನಮ್ಮ ತೋಟದಲ್ಲಿ ಬೆಳೀತಾ ಇದ್ದೇವೆ. ಒಟ್ಟಾರೆ ಇಲ್ಲಿ ಬಂದಂತಹ ಕಾರ್ಯಕ್ರಮಗಳಲ್ಲಿ ಆರ್ಗ್ಯಾನಿಕ್ ರಿಲೇಟೆಡ್ ಆಗಿ ಹೆಚ್ಚು ಚರ್ಚೆ ಆದ. ಇಲ್ಲಿ ಎಲ್ಲ ಬಂದಿರತಕ್ಕಂತ ಸ್ನೇಹಿತರು ಅಥವಾ ಅಚ್ಚರಿ ಅಡಿಗೆ ಕಾರ್ಯಕ್ರಮದ ಒಂದು ಕುಟುಂಬಸ್ಥರು ಎಲ್ಲರೂ ನ್ಯಾಚುರಲ್ ಫಾರ್ಮಿಂಗ್ ಮತ್ತು ಆರ್ಗ್ಯಾನಿಕ್ ಫಾರ್ಮಿಗೆ ಸಂಬಂಧಪಟ್ಟಂತವರೇ ಇದ್ದಿದ್ದರಿಂದ ಎಲ್ಲರೂ ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಇಲ್ಲಿ ಯಶಸ್ವಿಗೊಳಿಸ್ತಾ ಇದ್ದೇವೆ. ಹೇಗನ್ಸ್ತು ಸರ್? ಆಕ್ಚುಲಿ ತುಂಬಾ ಖುಷಿ. ಹೇಗನ್ಸ್ತು ಅವ್ರಿಗೆ, ಹೇಗನ್ಸ್ತು? ಯಾಕೆಂದ್ರೆ ನಿಮಗೂ ಕೂಡ ಹೆಮ್ಮೆ ಇದೆ ಅನ್ಸ್ತಾ ಇದೆ, ಇಲ್ಲ ₹1 ಒಂದು ಗೊಬ್ಬರ ಹಾಕಿಲ್ಲ ಅನ್ನೋದು. ಅಲ್ಲ, ಆಕ್ಚುಲಿ ಇವತ್ತು ಇಷ್ಟು ಜನದ ಜೊತೆಗೆ ನಾ ಈ ಒಂದು ವಿಷಯನ ವಿನಿಮಯ ಮಾಡ್ಕೊಂಡನಿ ಅನ್ನೋದನ್ನ ಬಹಳ ತುಂಬಾ ಖುಷಿ. ಆಕ್ಚುಲಿ ಅವರೆಲ್ಲರೂ ಖುಷಿ ಪಟ್ರಿ. ಯಾವ ರೀತಿ ನೀವು ಏನು ಹಾಕ್ಲಿಲ್ಲ ನಂಗೆ ಇಷ್ಟೆಲ್ಲ ಗಿಡ ಬೆಳೆಸಿದಿರಲ್ಲ, ಇಟ್ಸ್ ರಿಯಲಿ ಫ್ಯಾಂಟಾಸ್ಟಿಕ್. ಅಂದ್ರೆ ಈ ರೀತಿ ಏನು ಇಲ್ದಂಗ ಇಷ್ಟು ಅಂತ ಏನು ಬೆಳೆದಂತ ಒಂದು ಭೂಮಿಯಲ್ಲಿ ನೀವು ಈ ರೀತಿ ಒಂದು ಫಾರ್ಮ್ ಮಾಡಿದಿರಿ, ಒಳ್ಳೆ ಪ್ರಮಾಣದ ಒಂದು ತೋಟನ ಮಾಡಿದಿರಿ ಅನ್ನೋದನ್ನ ತುಂಬಾ ಖುಷಿ ಅಂತಂದು ಅವರು ಎಲ್ಲರೂ ಸಂತಸ ಪಟ್ರು. ಅದ್ರ ಜೊತೆಗೆ ಅಪ್ರಿಸಿಯೇಷನ್ ಮಾಡಿದ್ರು. ಆಕ್ಚುಲಿ ಐ ಆಮ್ ರಿಯಲಿ ಹ್ಯಾಪಿ. ಯಾಕಂದ್ರೆ ನಾನು ಏನೂ ಇಲ್ಲದನ್ನ ಇಷ್ಟು ಕಷ್ಟಪಟ್ಟು ಈ ಮಟ್ಟಕ್ಕೆ ಒಂದು ಬೆಳೆಸ್ಕೊಂಡನಿ ಅಂದ್ರೆ ರಿಯಲಿ ಅದು ಸಣ್ಣ ಮಾತು ಅಲ್ರಿ. ಒಂದ್ ಗಿಡ ಬೆಳೆಸೋದಂದ್ರೆ ಒಂದ್ ಮಗುನ್ ಬೆಳೆಸ್ದಂಗ. ಸುಮಾರು ನಮ್ಮ ತೋಟದಲ್ಲಿ ಈಗ ಒಂದು 1600 ರಿಂದ 1800 ಗಿಡಗಳದಾವ್, ಹಣ್ಣು, ಶ್ರೀಗಂಧ, ಬೇರೆ ಬೇರೆ ಜಾತಿ. ಸೊ ಇದು ಸಣ್ಣ ಮಾತಲ್ಲ. ಇದ್ರ ಜೊತೆ ನಿಮ್ ಫಾರ್ಮ್ ಜೊತೆಗೆ ಈಗ ಊಟದ್ದು ಕೂಡ ಈಗ ಅಲ್ಲಿ ಬಂದಂತಕ್ಕಂತ ಎಲ್ಲ ಸಾವಯವ ಇದರಿಂದ ಮಾಡಿದಂತ ಅಡಿಗೆ ಊಟ, ಅದರ ಜೊತೆಗೆ ಎಲ್ಲ ಅದೇನು ಸಹ ಭೋಜನ, ಸುಖಿ ಭೋಜನ, ಅದು ಆರ್ಗ್ಯಾನಿಕ್. ಎಲ್ಲ ಆರ್ಗ್ಯಾನಿಕ್. ಈಗ ಸಹಜ ಕೃಷಿ ಮತ್ತೆ ಸಹಜ ಕೃಷಿಗೂ ಈ ಸಾವಯವ ಕೃಷಿಗೂ ವ್ಯತ್ಯಾಸ ಅಂದ್ರೆ ಅದು ಸಾವಯವ ಕೃಷಿ ಒಳಗೆ ಮತ್ತೆ ಒಳಸುರಿ ಇರುತ್ತೆ. ಈಗ ನೀವು ಕೆಮಿಕಲ್ ಕೃಷಿ ಒಳಗೆ ಹೆಂಗೆ ಕೆಮಿಕಲ್ಸ್ನ ಹಾಕಿ ಬೆಳಿತಾರೆ, ಅಲ್ಲಿ ಕೂಡ ಸಾವಯವ ವಸ್ತುಗಳನ್ನ ಹಾಕಬೇಕು. ಹೊರಗಡೆಯಿಂದ ತಗೊಂಡು ಬಂದ್ವಿ. 8 ಎಕರೆ ಹಚ್ಚಿ ಹಿಡಿದ ನಾವು. 8 ಎಕರೆ ಹಚ್ಚಿ ಹಿಡಿದ್ವಿ. ಅದನ್ನ ಬಿಟ್ಟಿಂದ ಕಿತ್ತಾಗೇನು ಗೊಬ್ಬರ ಬೀಜ ಬಂದ್ವಲ್ಲ ಇವು 1 ಎಕರೆ ಹಿಡಿದ ಸಾಲಗಾರ ಮಕ್ಕಳ ನಿಂತ್ಕೊಂಡ್ರಿ. ಕೇಳ್ರಿ ಅವನ ನಾ ಕಮ್ತ ಮಾಡಕ್ ಬಂದಿಂದ 8 ಎಕರೆ ಹಚ್ಚಿ ಹಿಡಿದೆ. ಯಾವಾಗ ಗೊಬ್ಬರ ಬೀಜ ಎಣ್ಣೆ ಬಂದ್ವಲ್ಲ 1 ಎಕರೆ ಹಿಡಿದಲ್ಲ ಸಾಲ ಮಾಡ್ಕೊಂಡು ಕೂತ್ಕೊಂಡ್ರು. ಅಂದ್ರೆ ಎಲ್ಲಾನ ಕೊಂಡು ತರೋದಾತಲ್ರಿ, ಮನೆಯಿಂದ ಏನಿಲ್ಲ ಎಲ್ಲ ಕೊಂಡು ತರೋದ. ಸಾವಿ ಮನೆಯಲ್ವ, ಶೇಂಗಾ ಬೀಜ ಮನ್ಯಾಗ, ಬಿಳಿಜೋಳ ಮನ್ಯಾಗ, ಕುಸಿ ಬಿ ಮನ್ಯಾಗ, ಎಳ್ಳು, ಕುರಳು
ಎಲ್ಲವೂ ಭೂಮಿ ಸತ್ವನು ಚೆನ್ನಾಗಿತ್ತು, ನಾವ್ ಹೆಂಗ್ ಹಾಕ್ತೇವೆ ಹಂಗಂಗೆ ಬೆಳೆದ್ ಬರೋದಾಗ. ಅವಾಗ ಎತ್ತೆ ಹೊಳೆ ಹೊಡಿತಿದ್ವಿ ಬೆಳೆಯವು. ಈಗೆಲ್ಲ ಟ್ಯಾಕ್ಟ್ರಿ ಕೊಡೋದು ರೊಕ್ಕದ ಅದಕ್ಕೂ ರೊಕ್ಕ ಟ್ಯಾಕ್ಟ್ರಿ ಹೊಡೆರಿ. ಈಗ ಬದಲಾದ್ರ ಯಾವೇ ಈಗ ನಾವು ಹೊಲ 8 ವರ್ಷ ಆಯ್ತು ನಾವೀಗ ಬದಲಾಗಿ. ಈಗ ಬಯಲು ಜಮೀನು ಮಾಡೋದು ಬಿಟ್ಟಾರ್ರಿ. ಒಂದು 6 ಎಕರೆ ತೋಟಗಾರಿಕೆ, 4 ಎಕರೆ ಚಿಕ್ಕ ತೋಟ, 2 ಎಕರೆ ಪಪ್ಪಾಳಿ, ಹಲಸು, ತೋಟಗಾರಿಕೆ ಜಾಸ್ತಿ. ಹೌದು. ಆ ತೋಟಗಾರಿಕೆ ಮಾಡಿದ್ರೆ ಏನೂ ಮಾಡೋದು. ಇವನ ಮನೆ ಇವಾಗವ್ರೆ ಜವಾರಿ ಹಾಕಳ ಅದ್ರ ಗೋಮಂತ್ರ ಸಗಣಿ ಅದಕ್ಕೆ ಹಾಕೋದು. ಅಜ್ಜಾರೆ ನಮಸ್ಕಾರ. ನಮಸ್ಕಾರ. ಯಾವೂರು? ಕದಮಂಡ್ಲಿಗೆ. ಕದರ್ಮಂಡ್ಗಿ. ಹ್ಞೂ. ಏನ್ ಈ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟಿದ್ದೀರಿ? ಇಲ್ಲಿ ಮತ್ತೆ ನಾವು ಸಾವಯವ ಮಾಡ್ತಾವಲ್ರಿ, ಹಾ. ಅದಕ್ಕೆ ಬಂದಿರಿ. ನೀವು ಸಾವಯವ ಮಾಡ್ತಿದ್ದೀರಿ? ಹ್ಞೂ ರೀ. ಎಷ್ಟು ಎಕರೆಯಲ್ಲಿ ಏನೇನೆಲ್ಲ ಮಾಡ್ತಿದ್ದೀರಿ? ನಾವು 4 ಎಕರೆ ಚುಕ್ಕು ಮಾಡೇವ್ರಿ. ಹ್ಮ್. ಚುಕ್ಕುದಾಗ ಒಂದು 10 ತೆಂಗಿನ ಗಿಡ ಅದಾವ್ರಿ, ಹ್ಮ್. ಒಂದು 4 ಮಾವಿನ ಗಿಡ ಅದಾವ್ರಿ, ಹ್ಮ್. ಆಮೇಲೆ ಒಂದು 2 ಪ್ಯಾರ್ಲ ಗಿಡ ಅದಾವ್ರಿ. ಆಮೇಲೆ ಇನ್ನು 2 ಎಕರೆದಾಗ ಬೇರೆ ಪ್ರೈವೇಟ್ ಹೊಲ, ಇನ್ನು 2 ಎಕರೆ ತೋಟದಾಗ ಅಲ್ಲಿ ಪಪ್ಪಾಳಿ, ನಿಂಬು, ಹಲಸು, ವಾಟರ್ ಫುಡ್ಡು, ಬೆಣ್ಣೆ ಹಣ್ಣು ಇಲ್ಲ ಸಾವಯವನೇ? ಎಲ್ಲ ಸಾವಯವ. ಏನು ಗೊಬ್ಬರ ಏನು ಹಾಕ್ತಾ ಇಲ್ಲ? ಇಲ್ಲ ಇಲ್ಲ. ಯಾಕೆ ಸಾವಯವ ಮಾಡ್ಬೇಕು ಅಂತ ಹೇಳ್ತೀರಾ ಸರ್ ನೀವು? ನಮ್ಮ ಜೀವನ ಸಲುವಾಗಿ, ನಮ್ಮ ಜೀವನ 100 ವರ್ಷ ಬಾಳ್ಬೇಕಂತ ನಮ್ಮ ಆಸೆ. ಅದ್ರ ಸಲುವಾಗಿ ಸಾವಯವ ಎಷ್ಟು ಮಾಡೋದು. ವರ್ಷದಿಂದ ಸಾವಯವ ಹಿಡಿದಿದ್ದೀರಿ ನೀವು? ಈಗ 8 ವರ್ಷ ಆತ್ರಿ. ಓಕೆ. ಯಾಕೆ ಮಾಡ್ಬೇಕು ಅನ್ಸ್ತು? ಯಾರಾದ್ರೂ ಹೇಳಿದ್ರಾ? ನಾವು ಇದು ಸಾವಯವ ಮಾಡೋದ್ರಿಂದ ನಮ್ಮ ಮುಂದೆ ಮೊಮ್ಮಕ್ಕಳಿಗಾರ ಇದಾಗಲಿ ಅಂತ ನಾವು ಮಾಡಕತ್ತೇವ್ರಿ. ಇವತ್ ನೀವು ಸಲಹೆ ಕೊಟ್ರಿ ಅನ್ಸುತ್ತಲ್ಲ ಇವತ್ತಿನ ಇದ್ರಲ್ಲಿ ಎಲ್ಲರಿಗೂ? ಹ್ಞೂ ರೀ, ನಾವು ಸಲಹೆ ಕೊಟ್ಟಿವ್ರಿ, ಹಿಂಗ್ ಮಾಡ್ರಿ, ಹಿಂಗ್ ಬಿಡ್ರಿ. ನಾವು ಅವಾಗ ಸಾವಿ ನವಣಿ ಶೇಂಗಾ ಬೆಳೆ ಹೊತ್ನ್ಯಾಗ 8 ಎಕರೆ ಹಸಿ ಹಿಡಿದ್ವಿ. ಈ ಗೊಬ್ಬರ ಗೊಂಜಾಳ ಹತ್ತಿ ಬಂದಿಂದ 1 ಎಕರೆ ಹೊಲ ಹಿಡಿಯೋಕ್ಕಾಗಿಲ್ಲ. ಅವಾಗೆಲ್ಲ ಮನಿ ಎತ್ತು, ಮನಿ ಗೊಬ್ಬರ, ಮನಿ ಬೀಜ ಈಗೆಲ್ಲ ಕೊಂಡ್ಕೊಂಬಂದು ಹಾಕೋದು, ಮ್ಯಾಲ ಟ್ಯಾಕ್ಟ್ರಿ ಓಡಿಸೋದು, ಓಟು ರೊಕ್ಕ, ಅದಕ್ಕೆ ಆಗಿ 1 ಎಕರೆ ಜಮೀನು ಹಿಡಿಯೋಕ್ಕಾಗಿಲ್ಲ. ಅದಕ್ಕೋಸ್ಕರ ಸಾವಯವ ಮಾಡಿ ಅಂತೀರಾ? ಹ್ಞೂ ರೀ, ಸಾವಯವ ಮಾಡೋದಂತ. ಈ ಕಾರ್ಯಕ್ರಮದಲ್ಲೂ ಅದನ್ನೇ ಹೇಳಿದ್ರಿ ಅನ್ಸತ್ತಲ್ಲ? ಹೌದೇನು, ಮತ್ತೆ ನಾವು ಅದನ್ನೇ ಹೇಳಿದ್ವಿ ರೀ. ಈ ಸಾವಯವ ಮತ್ತೆ ಈಗ ನಾವು ಕೆಮಿಕಲ್ ಕೃಷಿ ಏನ್ ಮಾಡ್ತೀವಲ್ಲ ಅದರಿಂದ ಹೆಂಗ್ ಡಿಫ್ರೆಂಟ್ ಇದೆ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ರೀತಿ ಒಳಸುರಿ ಇಲ್ಲ, ಗೊಬ್ಬರ ಆಗಲಿ ಅಥವಾ ಒಂದು ಪೆಸ್ಟಿಸೈಡ್ ಆಗಿರ್ಬೋದು, ಹರ್ಬಿಸೈಡ್ ಆಗಿರ್ಬೋದು, ಯಾವುದೂ ಹಾಕಂಗಿಲ್ಲ. ಯಾವುದನ್ನು ಹಾಕ್ದಿರ ಹೆಂಗೆ ನಾವು ಕೃಷಿ ಮಾಡ್ಬೋದು ಅಂತ ಅವ್ರು ತೋರಿಸೂ ಕೊಟ್ಟರು. ಮತ್ತು ಅವ್ರ ಜಮೀನಲ್ಲಿ ಬರ್ತಕ್ಕಂಥ ಭತ್ತದ ಇಳುವರಿ ಬೇರೆ ಯಾವುದೇ ಕೆಮಿಕಲ್ ಕೃಷಿನಲ್ಲಿ ಮಾಡಿರ್ತಕ್ಕ ಇಳುವರಿ ಅಷ್ಟೇ ಬಂದಿದೆ ಅವ್ರದ್ದು ಕೂಡ. ಮತ್ತು ಅವ್ರದ್ದು ಕೆಲಸನೂ ಕಮ್ಮಿ. ಸೊ ಅವ್ರದ್ದೊಂದು ಪುಸ್ತಕ ಇದೆ, 1 ಹುಲ್ಲಿನ ಕ್ರಾಂತಿ ಅಂತೇಳಿ, ಅದನ್ನೆಲ್ಲರೂ ಓದಿದ್ರೆ ಒಳ್ಳೇದು ಆ್ಯಕ್ಚುಲಿ. ಸೊ ಅದಕ್ಕೆ ಇವತ್ತು ಸಹಜ ಕೃಷಿ ಒಳಗೆ 4 ತತ್ವಗಳಿದಾವೆ. ಒಂದು, ಉಳುಮೆ ಮಾಡಿದಿರ ಹೆಂಗೆ ನಾವು ಭೂಮಿ ಫಲವತ್ತತೆಯನ್ನು ಕಾಪಾಡ್ಕೋಬೋದು ಅಂಥೇಳಿ. 2ನೇದು ಗೊಬ್ಬರ ಬಳಸದೇ ಇರೋದು. ಇನ್ನೊಂದು ಕೀಟನಾಶಕ ಆಗಿರಲಿ ಅಥವಾ ಕೀಟ ನಿಯಂತ್ರಣ ಹೆಂಗೆ ಮಾಡ್ಬೋದು, ಕೀಟನಾಶಕ ಬಳಸದೇ ಕೀಟ ನಿಯಂತ್ರಣ ಹೆಂಗೆ ಮಾಡ್ಬೋದು. ಮತ್ತು ಇನ್ನೊಂದು ಕಳೆ ನಿಯಂತ್ರಣ, ಕಳೆನಾಶಕ ಯಾವುದನ್ನು ಬಳಸದೇ ಕಳೆ ನಿಯಂತ್ರಣ ಹೆಂಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಕೆಲವರು ಇಲ್ಲೆಲ್ಲ ಪ್ರಿಪೇರ್ ಆಗಿ ಬಂದಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಸಹಜ ಕೃಷಿ, ಸಹಜ ಜೀವನದ ಬಗ್ಗೆ ತುಂಬ ಮುಕ್ತವಾಗಿ ಮಾತಾಡಿದಿಲ್ಲಿ. ಸಹಜ ಜೀವನದಲ್ಲಿ ಬಂದಾಗ ನಾವು ಯಾವ ಥರ ನಾವು ಕೆಮಿಕಲ್ನ ಅವಾಯ್ಡ್ ಮಾಡಬೇಕು. ಎಕ್ಸಾಂಪಲ್ ಯಾವ ಥರ ಅಂದರೆ ಸೋಪು ಬಳಕೆ ನಿಲ್ಲಿಸೋದು, ಆಮೇಲೆ ಟೂತ್ ಪೇಸ್ಟ್ ಬಳಸದೇ ನಾವು ಯಾವ ಥರ ಸಹಜವಾಗಿ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳೋದ್ರ ಬಗ್ಗೆ ತುಂಬ ಮುಕ್ತವಾಗಿ ಮಾತಾಡ್ಕೊಂಡಿದ್ದೇವೆ. ಓಕೆ, ಹೇಗಿತ್ತು ರೆಸ್ಪಾನ್ಸು? ನೀವೇನ್ ಮಂಡಿಸಿದ್ರಿ ಆಕ್ಚುಲಿ? ನಾವು ಸಹಜ ಜೀವನ ಶೈಲಿಯನ್ನು ನಾನು ಸುಮಾರು 6 ತಿಂಗಳಿಂದ ಮುಂಚಿತವಾಗಿ ನಾನು ಶುರು ಮಾಡಿದ್ದೀನಿ. ಅದರಲ್ಲಿ ನನಗೆ ಹಲ್ಲು ನೋವು ತುಂಬ ಇತ್ತು. ಈಗ ಸಹಜವಾಗಿ ನಾವು ಪೇಸ್ಟ್ ಬಳಸೋದು ನಿಲ್ಲಿಸಿದ್ಮೇಲೆ ನಾವು ಇಡ್ಲು ಪುಡಿ, ಆಮೇಲೆ ಉಪ್ಪು, ಈ ಥರ ಸಹಜವಾಗಿ ಮನೇಲಿ ಏನು ದೊರೆಯುತ್ತೋ ಅದನ್ನೇ ಬಳಸೋದ್ರಿಂದ, ಕೆಮಿಕಲ್ ಏನೇನಿದೆ ಅದನ್ನ ನಿಲ್ಸಿರೋದ್ರಿಂದ ನನ್ನ ಬದಲಾವಣೆ ಆಗಿದೆ. ಇಲ್ಲಿ ಮುಂದೆ ಹೌದು. ಹಾಗೆ ಸೋಪು ಬಳಸೋದನ್ನ ನಿಲ್ಸಿದ್ರಿಂದ ಉತ್ತಮವಾಗಿ. ನೀವು ಹಲ್ಪುಡಿ ಆಗ್ಲಿ, ಟೂತ್ ಪೇಸ್ಟ್ ಆಗ್ಲಿ, ಮತ್ತೆ ಸೋಪ್ ಆಗ್ಲಿ ಬಳಸ್ತಾ ಇಲ್ಲ? ಬಳಸೋದಿಲ್ಲ. ಮತ್ತೇನ್ ಬಳಸ್ತೀರಾ ಸರ್? ಇಲ್ಲ, ನ್ಯಾಚುರಲ್ ಆಗಿ ಹಾಗೆ ತಣ್ಣೀರನ್ನ ಸ್ನಾನ ಮಾಡ್ತೀವಿ, ಅದೇ ಸಾಕಾಗುತ್ತೆ. ಓಕೆ, ಹಾಗೆ. ಸೊ ಅದನ್ನ ಅದೇ ವಿಚಾರವನ್ನ ನೀವು ಇಲ್ಲಿ ಮುಂದಿಟ್ಟಿದ್ದ? ಹೌದು. ಅದು ನೀವು ಪ್ರತ್ಯಕ್ಷವಾಗಿ ನೀವು ಅದು ಅನುಭವಿಸಿ ನೀವು ಮಾಡಿದಾಗೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಅದರ ಅನುಭವ ನಿಮ್ಗೆ ಆಗುತ್ತೆ. ಹೇಗಿತ್ತು ಸರ್ ಕಾರ್ಯಕ್ರಮ? ತುಂಬಾ ಚೆನ್ನಾಗಿತ್ತು. ಎಲ್ಲರೂ ತುಂಬಾ ಚೆನ್ನಾಗಿ ಮುಕ್ತವಾಗಿ ಚರ್ಚೆ ಮಾಡಿದ್ವಿ. ಎಲ್ಲರೂ ಒಬ್ರಿಗೊಬ್ರು ಸ್ಪಂದನೆ ಮಾಡಿದ್ದಾರೆ. ಈಗ ನಾವು ನಮ್ಮ ಕುಟುಂಬವನ್ನು ಇನ್ನೂ ಪ್ರತಿ ತಾಲೂಕಲ್ಲೂ ನಾವು ತಗೊಂಡು ಹೋಗಕ್ಕೆ ಇಷ್ಟಪಡ್ತೀವಿ.
ಈಗ ಕೀಟನಾಶಕಗಳ ಬಗ್ಗೆ ಭಾಳ ಒಂದು ಅಪಾಯಕಾರಿ ಬೆಳವಣಿಗೆ ಆಗ್ತಾಯಿದೆ. ಒಬ್ಬೊಬ್ಬರು ಹೇಳೋದು ಏನಂದರೆ ಯಾವುದೇ ತೆರನಾದ ಯಾವುದು ಕೀಟನಾಶಕ ಯೂಸ್ ಮಾಡೋದಂಗೆ ನಾವು ಹೆಂಗೆ ಬೆಳೆಗಳನ್ನು ತೆಗಿಬೋದು, ನಾವು ಯಾವ ಥರ ಅದನ್ನು ಅಭಿವೃದ್ಧಿಪಡಿಸ್ಬೋದು ಅನ್ನೋದ್ರ ಬಗ್ಗೆ ಭಾಳ ಸರಳವಾಗಿ ಪ್ರಾಯೋಗಿಕವಾಗಿ ಹೇಳಿದ್ದಾರೆ. ಯಾವ ಥರ ಅಂದರೆ ಈಗ ನಾವು ಬೆಳೆಗಳ ಸಂಯೋಜನೆಯನ್ನು ಮಾಡೋದರಲ್ಲಿ ಮುಖ್ಯವಾಗಿ ನಾವು ಹೇಳ್ತಾ ಇದ್ದೀವಿ. ಅಂದರೆ ಇವಾಗ ಏನಾಗಿದೆ ಏಕ ಬೆಳೆ ಪದ್ಧತಿ, ಅದರಿಂದಲೇ ದೊಡ್ಡ ಸಮಸ್ಯೆ ಆಗ್ತಿರೋದು ಕೂಡ. ಮುಖ್ಯವಾಗಿ ಏನಾಗುತ್ತೆ ಅಂದರೆ ಒಂದೇ ಬೆಳೆಯನ್ನು ಬೆಳೆದಾಗ ನಮಗೆ ಕೀಟಗಳ ಹಾವಳಿ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಅದರ ಬದಲಾಗಿ ನಾವು ಅನೇಕ ಬೆಳೆಗಳನ್ನು ಸಂಯೋಜನೆ ಮಾಡಬೇಕು. ಒಂದು ಬೆಳೆ ಪಕ್ಕದಲ್ಲಿ ಒಂದು ಬೆಳೆ ಪಕ್ಕದಲ್ಲಿ ಒಂದು, ಅಂದರೆ ಬೇರೆ ಬೇರೆ ಮಿಶ್ರ ಬೆಳೆಗಳು ಮಾಡಿದಾಗ ಕೀಟಗಳ ಹಾವಳಿ ಬರೋಲ್ಲ. ಯಾಕಂದರೆ ಒಂದಕ್ಕೊಂದು ಸಪೋರ್ಟಾಗಿ ಬೆಳೀತವೆ. ಒಂದಕ್ಕೊಂದು ಸಪೋರ್ಟ್ ಇರೋದ್ರಿಂದ ಅಲ್ಲಿ ಕೀಟಗಳು ಬರೋದಕ್ಕೆ ಅವಕಾಶಗಳು ಭಾಳ ಕಡಿಮೆ ಇರುತ್ತೆ. ಆದಾಗ್ಯೂ ಕೂಡ ಏನಾದರೂ ಈಗ ಯಾವ ಥರ ಬೆಳೆಗಳ ಸಂಯೋಜನೆ ಅಂದರೆ ಏಕದಳ ಇರಬೇಕು, ದ್ವಿದಳ ಇರಬೇಕು, ಮಸಾಲೆ ಪದಾರ್ಥದ ಗಿಡಗಳೆಲ್ಲ ಇರಬೇಕು. ಅದರ ಜೊತೆಗೆ ಬೇರೆ ಬೇರೆ ತರಕಾರಿಗಳಾಗ್ತಾವೆ. ಅಥವಾ ಪ್ರತಿಯೊಂದು ನಾವು ಈ ಒಂದೇ ಇದರಲ್ಲಿ ಅಂಗಲಲ್ಲಿ ಇರಬಾರ್ದು. ಈಗ ನಾವು ಮೆಕ್ಕೆಜೋಳ ಅಂದರೆ ಬರೀ ಮೆಕ್ಕೆಜೋಳ ಹಾಕಿಬಿಡ್ತಾರೆ, ಬೇರೆ ಏನೂ ಇರೋಲ್ಲ ಅಲ್ಲಿ. ಆ ಥರ ಮಾಡೋದ್ರಿಂದ ಕೀಟದ ಸಮಸ್ಯೆ ಬರುತ್ತೆ. ಅದರ ಬದಲಾಗಿ ಈಗ ಬೇರೆ ಬೇರೆ ಥರದ ದ್ವಿದಳದಲ್ಲಿ ಏಕದಳ ಮಿಕ್ಸ್ ಮಾಡೋದು, ಔಡ್ಲ, ತೊಗರಿ, ಅದರ ಜೊತೆ ಬೇರೆ ನವಣೆ, ಈ ಥರ ಹಿಂದೆ ನಮ್ಮ ಹಿರಿಯರು ಬೆಳೀತಿದ್ರಲ್ಲ ಆ ಥರ ಬೆಳೆ ಸಂಯೋಜನೆ ಮಾಡಬೇಕು. ಅಕಡಿ ಸಾಲು ಆ ಥರ ಮಾಡೋದರಿಂದ ಯಾವುದೇ ಥರನಾದ ಸಮಸ್ಯೆಗಳು, ಕೀಟದ ಸಮಸ್ಯೆಗಳು ಬರೋಲ್ಲ. ಅದರ ಜೊತೆಗೆ ಇನ್ನೂ ಒಂದು ಏನಿದೆ ಅಂದರೆ ಈಗ ಮಿತ್ರಕೀಟ ಶತ್ರುಕೀಟ ಅಂತ ಇರುತ್ತೆ. ಅವಾಗ ನಾವು ಯಾವುದೇ ಕೆಮಿಕಲ್ ವಿಷವನ್ನು ಹಾಕದೇ ಇದ್ದರೆ ಆಟೋಮೆಟಿಕ್ಕಾಗಿ ಅದನ್ನು ನಿಯಂತ್ರಣ ಮಾಡೋಕ್ಕೋಸ್ಕರ ಒಂದು ಮಿತ್ರಕೀಟ ಅಂತ ಇರುತ್ತೆ. ಈ ಶತ್ರುಕೀಟ ಅದು ಬಂದಾಗ ಅದನ್ನು ಹತೋಟಿ ಮಾಡುತ್ತೆ. ಪ್ರಕೃತಿನೇ ಸಹಜವಾಗಿ ಅದನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿ ಪ್ರಕೃತಿಗಿದೆ. ಅದನ್ನು ನಾವು ಅಳವಡಿಸೋಕ್ಕೆ ಪ್ರಯತ್ನ ಮಾಡ್ಬೇಕಂದ್ರೆ ಒಂದೇ ಬೆಳೆ ಬೆಳೀಲಾರ್ದಂಗೆ ವಿಧವಾದ ಸಮಗ್ರವಾಗಿ ಬೆಳೆಗಳನ್ನು ಸಂಯೋಜನೆ ಮಾಡ್ಕೊಂಡು ನಾವು ಮುಖ್ಯವಾಗಿ ಕೀಟನಾಶಕ ಬಳಸಲಾರ್ದಂಗೆ ಯಾವುದನ್ನು ಒಂದು ಹೊರಗಡೆಯಿಂದ ತರಲಾರ್ದಂಗೆ ಅದರಲ್ಲೇ ನಾವು ಸಂಯೋಜನೆ ಮಾಡ್ಕೊಂಡು ಸರಿ ಮಾಡ್ಕೋಬೋದು. ಅದರ ಜೊತೆಗೆ ಈಗ ನಾವು ಇದ್ರ ಬೆಳೆಯೋದಾಗ್ತದೆ, ಅಲ್ಪಾವಧಿ ಬೆಳೆಯೋದಾಗ್ತದೆ. ಇನ್ನು ನಾವು ದೀರ್ಘಾವಧಿ ಬೆಳೆಗಳಿಗೆ ಹೋದರೆ ಅದರಲ್ಲಿ ಕೂಡ ನಾವು ಈಗ ನಿಂಬು ಈ ಥರ ಬೇರೆ ಹುಳಿ. ಎಲ್ರಿಗೂ ನಮಸ್ಕಾರ. ಈ ಸಹಜ ಕೃಷಿಯಲ್ಲಿ ಮೊದಲಿಗೆ ಕೃಷಿ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಆ ಜಮೀನಿಗೆ ಜೀವಂತ ಬೇಲಿನೇ ತುಂಬ ಮಹತ್ವ ಇರ್ತದೆ. ಯಾಕಂದರೆ ಜೀವಂತ ಬೇಲಿ ಎದಕ್ಕೆ ಬೇಕಂದರೆ ಯಾವುದಾದ್ರೂ ಪ್ರಾಣಿಗಳು ಪದೇ ಬರ್ತಾ ಇರ್ತವೆ, ಮನುಷ್ಯರು ಬರ್ತಾ ಇರ್ತಾರೆ ಕಳ್ತನ ಮಾಡೋಕ್ಕೆ. ಅದೆಲ್ಲನೂ ತಡಿಬೇಕಂದ್ರೆ ಅಂದರೆ ಜೀವಂತ ಬೇಲಿ ತುಂಬ ಮಹತ್ವದಿರುತ್ತೆ. ಈ ಜೀವಂತ ಬೇಲಿಗೆ ಯಾವ ಥರ ಮಾಡೋದಂದರೆ ಮೊದಲು ನಮ್ಮ ಜಮೀನು ಕ್ಷೇತ್ರ ಏನಿರ್ತೈತೆ ಆ ಕ್ಷೇತ್ರ ಸುತ್ತಲೂ ತಂತಿ ಬೇಲಿನ ಹಾಕ್ಬೇಕು. ಫಸ್ಟು ತಂತಿ ಬೇಲಿ ಹಾಕಾದ್ಮೇಲೆ ಅರ್ಧ ಅಡಿ ಬಿಟ್ಟು ಗ್ಲಿರಿಸಿಡಿ ಅಥವಾ ಗೊಬ್ಬರ ಗಿಡ ಅವುಗಳನ್ನ ನೆಟ್ಕೋಬೇಕು. ಆ ಗೊಬ್ಬರ ಗಿಡ ಸುತ್ತಲೂ ನೆಟ್ಟಾದ್ಮೇಲೆ ಆ ತಂತಿ ಬೇಲಿಯಿಂದ ಮತ್ತೆ 5 ಅಡಿಗೆ ಮಲ್ಟಿಪಲ್ ಫಂಕ್ಷನಿಂಗ್ ಟ್ರೀಸ್ ಎಲ್ಲ ಬೆಳೆಸ್ಬೇಕು. ಅವಾಗ ಅಂದರೆ ಅದರ ವುಡ್ ಟೈಪ್ ಬರ್ತವೆ, ಟಿಂಬರ್ ಗಿಡ ಬರ್ತವೆ, ಬೇರೆ ಹಣ್ಣಿನ ಗಿಡ ಬರ್ತವೆ. ಫಸ್ಟು ಗ್ಲಿರಿಸಿಡೆ ಬೆಳೆಸಾದ್ಮೇಲೆ ಅರ್ಧ ಫೂಟ್ ಆದಮೇಲೆ ತಂತಿ ಬೇಲಿಯಿಂದ 5 ಫೂಟ್ಗೆ 5 ಅಡಿಗೆ ತಂತಿ ಬೇಲಿಯಿಂದ ಅರ್ಧ ಅಡಿಗೆ ಗ್ಲಿರಿಸಿಡೆ ಅಥವಾ ಗೊಬ್ಬರ ಗಿಡ ನೆಡಬೇಕು. ಆ ಗಿಡಗಳನ್ನು ಅರ್ಧ ಅಡಿಗೆ ಒಂದು ದಟ್ಟವಾಗಿ ಬೆಳಿಬೇಕು. ಅವೆಲ್ಲ ಗ್ಲಿರಿಸಿಡೆ ಅಥವಾ ಗೊಬ್ಬರ ಗಿಡಗಳು. ತಂತಿ ಬೇಲಿಯಿಂದ 5 ಅಡಿಗೆ ಈ ಮಲ್ಟಿಪಲ್ ಫಂಕ್ಷನಿಂಗ್ ಟ್ರೀಗಳನ್ನು ಬೆಳೆಸ್ಬೇಕು. ಇದರಿಂದ ದಟ್ಟವಾಗಿ ಜೀವಂತ ಬೇಲಿ ಬೆಳೆಸ್ತೀವಿ. ಇದರಲ್ಲಿ ಮಲ್ಟಿಪಲ್ ಫಂಕ್ಷನ್ ಏನು ಟ್ರೀಸ್ ಇರ್ತದಲ್ಲ, ಇದರಲ್ಲಿ ಫಸ್ಟಿಗೆ ಟಿಂಬರ್ ವುಡ್ ಇರ್ತಕ್ಕಂಥ ಈಗ ಮಹಾಗನಿ ಇರ್ಬೋದು, ಶಿವನಿ ಇರ್ಬೋದು, ತೇಗ ಇರ್ಬೋದು, ಇಂಥ ಗಿಡಗಳನ್ನು 12 ಅಡಿಗೆ ಒಂದು ಗಿಡಗಳನ್ನು ನೆಡ್ಕೋಬೇಕು. 12 ಅಡಿಗೆ ಸುತ್ತಲೂ ತಮ್ಮ ಜಮೀನು ಎಷ್ಟು ಕ್ಷೇತ್ರ ಇರ್ತದೆ ಆ ಕ್ಷೇತ್ರದ ಉದ್ದಕ್ಕೂ 12 ಅಡಿಗೆ ಒಂದೊಂದು ಟಿಂಬರ್ ವುಡ್ ಇರ್ತಕ್ಕಂಥ ಗಿಡಗಳನ್ನ ಫಸ್ಟ್ ನೆಟ್ಕೊಂಡು ಬರಬೇಕು. ಈ ಒಂದು ಟಿಂಬರ್ ವುಡ್ಡಿಂದ ಇನ್ನೊಂದು ಟಿಂಬರ್ ವುಡ್ಗೆ ಏನು ಟಿಂಬರ್ ವುಡ್ ಇರ್ತದಲ್ಲ 12 ಅಡಿ ಇರುತ್ತಲ್ಲ, 12 ಅಡಿ ಮಧ್ಯದಲ್ಲಿ ಹಲ್ಲಿನ ಪುಡಿ ಮತ್ತೆ ಇದು ಸ್ನಾನ ಮಾಡಕ್ಕೆ ಬಳಸೋದು. ಸೋಪಿನ ಬದಲಿಗೆ ಇದು ಸ್ನಾನಕ್ಕೆ ನೀರು ಮಿಕ್ಸ್ ಮಾಡ್ಕೊಂಡು ಹಚ್ಕೋಬಹುದು ಇದನ್ನ. ನಾನು ಅದೇ ಹೇಳಿದೆ, ಈಗ ನಿಮ್ ಕುಂಕುಮ ಗೊತ್ತೇ ಇದೆ. ಈಗ ಕುಂಕುಮ ಯಾರು ಉಪಯೋಗ ಮಾಡ್ತಾರೆ ಅವ್ರ ಕೈಗೆ ಈ ತರ ಏನು ಕಲೆ ಆಗ್ಬಿಟ್ಟಿರ್ತದೆ. ಇಲ್ಲೂ ಕಲೆ ಆಗಿದ್ ಭಾಳ ಜನಕ್ಕೆ ನೋಡಿದ್ದೀವಿ. ಸೊ ಅದು ಆಕ್ಚುಲಿ ಕುಂಕುಮ ಯಾವ್ದ್ರಿಂದ ಮಾಡ್ತಾರೆ ಅನ್ನೋದು ಗೊತ್ತದಲ್ಲ ನಮ್ಗೆಲ್ಲ. ಅರಿಶಿಣದಿಂದ ಮಾಡಿದ್ರೆ ಅದು ಒರಿಜಿನಲ್ ಕುಂಕುಮ. ಬಟ್ ಇಲ್ಲೆಲ್ಲ ನಮ್ಗೆ ಹೊರಗಡೆ ಮಾರ್ಕೆಟಲ್ಲಿ ಸಿಗೋದಲ್ಲ, ಅದೆಲ್ಲ ಪ್ಯೂರ್ಲಿ ಕೆಮಿಕಲ್, ಕಲರ್ ಒಂದೇ ಹಾಕಿರ್ತಾರೆ ಅದಕ್ಕೆ. ಸೊ ಅದರಿಂದ ನಮಗೆ ಭಾಳಷ್ಟು ಸ್ಕಿನ್ನಿಗೆ ಪ್ರಾಬ್ಲಮ್ ಆಗ್ತದೆ.
ಸೊ ಅದಕ್ಕಾಗಿ ನಾನು ಇದು ಅರಿಶಿಣದಿಂದ ಮತ್ತೆ ದೇಸಿ ತುಪ್ಪದಿಂದ ಮಾಡಿರೋ ಲಿಂಬೆ ಹಣ್ಣು ತುಪ್ಪದಿಂದ ಮಾಡಿರೋದು ಇದು ಕುಂಕುಮ. ಮತ್ತೆ ಅದೇ ನಾನು ಹೇಳಿದೆ ತುಟಿಗಳ ರಕ್ಷಣೆಗೆ ನಾನು ಕೆಮಿಕಲ್ಸ್ ಯೂಸ್ ಮಾಡ್ತೀನಿ. ನೋಡ್ರಿ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ಎಲ್ಲಿ ತನಕ ಬಂದಿದೆ ಅಂದರೆ ಜಸ್ಟ್ ಇದರಲ್ಲಿ ಈ ಪ್ಲಾಸ್ಟಿಕಲ್ಲಿ ಅಷ್ಟೇ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ಇಲ್ಲ. ನಾವೇನು ವ್ಯಾಸಲಿನ್ ಅಂತೇಳಿ ಹಚ್ಕೊತೀವಲ್ಲ, ಪಾಂಡ್ಸ್ ಕ್ರೀಮು ವ್ಯಾಸಲಿನ್, ಅದು ಒಂದು ಪೆಟ್ರೋಲಿಯಂದು ಬೈ ಪ್ರಾಡಕ್ಟ್. ಸೊ ನಾವು ಪೆಟ್ರೋಲನ್ನ ವಿಚಾರ ಮಾಡಿ ಕುಡಿಯೋಕೆ. ನಮಸ್ತೆ, ನನ್ನ ಹೆಸರು ಸ್ನೇಹ ಅಂತ. ನಾನು ಬಂದಿರೋದು ಶಿಗ್ಗಾಂವ್ ತಾಲೂಕು ಬಂಕಾಪುರ ಅಂತ ಹೇಳಿ. ಇಲ್ಲಿ ನಾವು ರಾಣೆಬೆನ್ನೂರು ತಾಲೂಕಲ್ಲಿ ಸರ್ವಂದ ಅಂತ ಹೇಳಿ ಒಂದು ಗ್ರಾಮದಲ್ಲಿ ಒಬ್ಬರ ಸಹಜ ಕೃಷಿ ಮಾಡೋರ ತೋಟಕ್ಕೆ ಬಂದಿದ್ವಿ. ಯಾಕೆ ಬಂದಿದ್ವಿ ಅಂದ್ರೆ ಕಾರಣ ಅದಕ್ಕೆ ಅಚ್ಚರಗಿಡಿಗೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದೀವಿ ನಾವು, ಎವ್ರಿ ಮಂತ್ ಮಾಡ್ತಿರ್ತೀವಿ. ಸೊ ಅದ್ರ ಕಾನ್ಸೆಪ್ಟ್ ಏನಂದ್ರೆ ಮೇನ್ ಆಗಿ ಎಲ್ರು ತಮ್ಮ ತಮ್ಮ ಮನೆಗಳಿಂದ ವಿಷಮುಕ್ತವಾಗಿ ಬೆಳೆದಿರುವಂತಹ ತರಕಾರಿ ಮತ್ತೆ ಗ್ರೋಸರಿದಿಂದ ಮಾಡ್ಕೊಂಡು ಬಂದಿರೋ ಊಟ, ಅದನ್ನ ತಗೊಂಡ್ ಬಂದು ಎಲ್ಲಾರು ಹಂಚ್ಕೊಂಡು ಊಟ ಮಾಡೋದು. ಅದ್ರ ಜೊತೆಗೆ ಸಹಜ ಕೃಷಿ ಮತ್ತೆ ಸಹಜ ಜೀವನ ಅನ್ನೋದು 2 ಮೇನ್ ಟಾಪಿಕ್ ಬಗ್ಗೆ ನಾವಿಲ್ಲಿ ಮಾತಾಡ್ತೀವಿ. ಸೊ ಅದ್ರ ಸಲುವಾಗಿ ನಾನು ಇವತ್ತು ಇಲ್ಲಿ ಗ್ಯಾದರ್ ಆಗಿದ್ವಿ. ಸೊ ಬೆಳಿಗ್ಗೆ ಎಲ್ಲಾನು ತೋಟ ನೋಡ್ಕೊಂಡ್ ಬಂದ್ವಿ. ಎಲ್ಲಾರು ಸಹಜ ಕೃಷಿ ಬಗ್ಗೆ ಏನೇನು ಮಾಡಬಹುದು, ಏನೇನ್ ಮಾಡ್ತಿದೀವಿ ಅನ್ನೋದ್ರ ಬಗ್ಗೆ ಎಲ್ಲಾರು ಚರ್ಚೆ ಮಾಡ್ಕೊಂಡ್ರು, ತಮ್ಮ ಅಭಿಪ್ರಾಯ ಹೇಳ್ಕೊಂಡ್ರು. ಸೊ ಮಧ್ಯಾಹ್ನ ಅಚ್ಚರಗಡಿಗೆ ಊಟ ಆದ್ಮೇಲೆ ನಾವು ಸಹಜ ಜೀವನದ ಬಗ್ಗೆ ಮಾತಾಡೋ ಸಲುವಾಗಿ ಇದು ಮಾಡ್ತಿದ್ವಿ. ಅಲ್ಲೂ ನಂದೇ ಆದಂತ ಒಂದು ವಿಷಯ ಮಂಡಿಸಿದೆ ನಾನು. ಅದೇನಂದ್ರೆ ನಾನು ಸುಮಾರು 3 ವರ್ಷದಿಂದ ನಾನು ಸಹಜ ಜೀವನ ಮಾಡಬಹುದಲ್ಲ, ನಮ್ದೇ ಮನೆಯಲ್ಲಿರೋ ಏನೋ ಸಾಮಗ್ರಿಗಳನ್ನ ತಗೊಂಡು ಮಾಡಬಹುದಲ್ಲ ಅಂತ ನಾನು ಪ್ರಯತ್ನದಲ್ಲಿದ್ದೆ. ಆ ಪ್ರಯತ್ನನ ನನ್ನ ಅನುಭವನ ಎಲ್ಲರ ಕಡೆ ಹಂಚ್ಕೊಂಡೆ. ಏನು ತರದ್ದು ನೀವು ಅಳವಡಿಸ್ಕೊಂಡಿರುವಂತದ್ದ? ಏನ್ ಅಳವಡಿಸ್ಕೊಂಡಿದ್ದೀನಿ ಅಂದ್ರೆ, ಈಗ ಟೋಟಲ್ ಆಗಿ ಸಹಜ ಜೀವನ ಅಂದ್ರೆ, ಸಹಜ ಅಂದ್ರೆ ಏನು, ನ್ಯಾಚುರಲ್. ಸೊ ನಾವೀಗ ನ್ಯಾಚುರಲ್ ಅನ್ನೋದನ್ನ ಬಿಟ್ಟು ಸಿಂಥೆಟಿಕ್ ಆರ್ ಆರ್ಟಿಫಿಷಿಯಲ್ ಅನ್ನೋ ಲೈಫಿಗೆ ಹೋಗಿದ್ದೀವಿ. ಸೊ ಆ ಲೈಫನ್ನ ನಾವು ತಡೆಗಟ್ಟಿ ಮತ್ತೆ ಸಹಜ ಜೀವನ ಕಡೆಗೆ ಬರ್ಬೇಕಂದ್ರೆ ಏನೇನ್ ಮಾಡ್ಕೋಬೇಕು? ಫಾರ್ ಎಕ್ಸಾಂಪಲ್, ನಾವು ಬೆಳಿಗ್ಗೆ ಎದ್ದಾಗ ಯೂಸ್ ಮಾಡೋ ಒಂದು ಟೂತ್ ಪೇಸ್ಟ್ ಇಂದ ಹಿಡಿದು ರಾತ್ರಿ ಗುಡ್ ನೈಟ್ ಕಾಯಿಲ್ ಹಾಕೊಂಡು ಮಲ್ಕೊಂತೀವಿ. ಇದ್ರೊಳಗೆ ನಡುವೆ ನಾವು ಸಾವಿರಾರು ಕೆಮಿಕಲ್ಸ್ ನ ಬಳಸಿರ್ತೀವಿ. ಸೊ ಅದು ಎಷ್ಟರ ಮಟ್ಟಿಗೆ ನಮ್ಮ ಜೀವನಕ್ಕೆ ಹಾನಿ ಮಾಡ್ತಿದೆ ಅಂದ್ರೆ, ಚರ್ಮ ರೋಗಗಳು ಮತ್ತೆ ಶ್ವಾಸಕೋಶದ ಸಮಸ್ಯೆಗಳು, ಮತ್ತೆ ಎಲ್ಲಿ ತನಕ ಅಂದ್ರೆ ಕ್ಯಾನ್ಸರ್ ಲೆವೆಲ್ಗೆ, ಮತ್ತೆ ಹಾರ್ಮೋನಲ್ ಡಿಸ್ರಪ್ಷನ್ಸ್. IVF ಸೆಂಟರ್ಸ್ ಇವತ್ತು ಯಾಕೆ ಹೆಚ್ಚುಗಡೆ ಆಗ್ತಿದಾವೆ ಅಂದ್ರೆ ಹಾರ್ಮೋನಲ್ ಡಿಸ್ರಪ್ಷನ್ಸೇ ಕಾರಣ. ಸೊ ಇದಕ್ಕೆಲ್ಲ ಮೇನ್ ಆಗಿ ಕಾರಣ ಏನಂದ್ರೆ ನಾವು ದಿನನಿತ್ಯದಲ್ಲಿ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಯೂಸ್ ಮಾಡ್ತಿರೋ ಕೆಮಿಕಲ್ಸ್. ಸೊ ನಾನು ಮೊದಲು ಸ್ಟಾರ್ಟ್ ಮಾಡಿದ್ದು ಪೇಸ್ಟ್ ಬಿಡ್ಬೇಕು ಅಂತ. ಸೊ ಪೇಸ್ಟ್ ಬಿಡ್ಬೇಕು ಅಂದ್ರೆ ಪೂರ್ತಿಯಾಗಿ ಬಿಡಕ್ ಆಗಲ್ಲ, ಅದಕ್ಕೆ ಪರ್ಯಾಯವಾಗಿ ಏನಾದ್ರೂ ನಾವು ನ್ಯಾಚುರಲ್ ಆಗಿ ಕಂಡು ಹಿಡ್ಕೊಳ್ಲೇಬೇಕು. ಸೊ ಅದಕ್ಕಾಗಿ ನಾನು ನಮ್ಮ ಮನೆಯಲ್ಲಿರೋ ನಮ್ಮ ಅಜ್ಜಿ ಅಜ್ಜರಿಂದ ಸಲಹೆ ಪಡ್ಕೊಂಡೆ. ಪೇಸ್ಟ್ ಇರ್ಲಿಲ್ವಲ್ಲ, ಅವಾಗ ಏನ್ ಮಾಡ್ತಿದ್ರಿ ನೀವು ಅಂತ ಹೇಳಿ. ಸೊ ಅವರು ಹೇಳಿದ್ರು, ಇದ್ಲು ಯೂಸ್ ಮಾಡ್ತಿದ್ವಿ ನಾವು, ಉಪ್ಪು ಯೂಸ್ ಮಾಡ್ತಿದ್ವಿ, ಅರಿಶಿನ, ಲವಂಗ ಅಂತ ಹೇಳಿ. ಸೊ ಆತರ ಅವ್ರ ಕಡೆಯಿಂದ ಜ್ಞಾನ ಪಡ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ನಾನು ಸರ್ಚ್ ಮಾಡಿ ಏನೇನ್ ಹಾಕ್ಬೋದು ಅಂತ ಹೇಳಿ ನಾನು ಮಾಡ್ಕೊಂಡು, ನೀವೇ ಮಾಡ್ಕೊಂಡಿದ್ದೀರಾ? ನಾನೇ ಮನೇಲಿ ಮಾಡ್ಕೊಂಡಿದ್ದೀನಿ. ಹೌದು, ಪ್ರಾಡಕ್ಟ್ಸ್ ನಾವೇ ಮಾಡಿದೀವಿ. ಸೊ ಅದನ್ನ ನನ್ಗೆ ಈಗೇನೋ ಅಂತಾರಲ್ಲ, ಒಳ್ಳೇದನ್ನ ಸ್ವಲ್ಪ ಹಂಚ್ಬೇಕು ಬೇರೆ ಕಡೆ ಅಂತ ಹೇಳಿ. ಸೊ ನಾನು ಮೊದ್ಲು ಮಾಡ್ಕೊಂತಿದ್ನಲ್ಲ, ಅದ್ರ ಉಳಿದಿದ್ದನ್ನ ಏನೇನ್ ಮಾಡ್ಕೊಂಡಿದ್ದೀರಾ? ಹಂಗಿದ್ರೆ ಏನೇನ್ ಮಾಡಿದೀನಿ ಅಂದ್ರೆ, ಮೇನ್ ಆಗಿ ನಾನು ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಪರ್ಸನಲ್ ಕೇರು, ವೈಯಕ್ತಿಕ ಸ್ವಚ್ಛತೆ, ವೈಯಕ್ತಿಕ ಪೋಷಣೆ, ಇನ್ನೊಂದು ಹೋಮ್ ಕೇರ್, ಮನೇನ ಸ್ವಚ್ಛವಾಗಿ ಇಟ್ಕೊಳಕ್ಕೆ, ಮನೇನ ಕ್ಲೀನ್ ಆಗಿ ಇಟ್ಕೊಳಕ್ಕೆ ಏನೇನ್ ಬೇಕು ಅನ್ನೋದನ್ನ. ಸೊ ಅದರಲ್ಲಿ ಅದನ್ನ ಹೇಳಿದ್ರೆ, ನಾವು ಟೂತ್ ಪೇಸ್ಟ್ ಬದಲಿಗೆ ಟೂತ್ ಪೌಡರ್ ಮಾಡ್ಕೊಂಡಿದೀವಿ. ತುಟಿ ಒಣಗ್ತದ ಅಂತ ಹೇಳಿ ಲಿಪ್ ಬಾಮ್ ಮಾಡಿದೀವಿ. ಸೊ ಫೇಸಿಗೆ ಸೋಪ್ ಹಚ್ಕೊಳ್ಳೋ ಬದಲಿಗೆ ಸ್ನಾನದ ಚೂರ್ಣ, ಬಾತಿಂಗ್ ಪೌಡರ್ ಅಂತ ಮಾಡಿದೀವಿ. ಆಮೇಲೆ ಫೇಸ್ ವಾಶ್ ಲಿಕ್ವಿಡ್ ತರ ಒಂದು ಕಿತ್ತಳೆ ಹಣ್ಣಿನಿಂದ ಮಾಡಿರೋ ಒಂದು ಫೇಸ್ ವಾಶ್ ಅನ್ನ ಮಾಡಿದೀವಿ. ತಲೆಗೆ ಹೇರ್ ಕಂಡೀಷನರ್ ಮಾಡಿದೀವಿ ದಾಸವಾಳ ಹೂವಿನಿಂದ. ಸೊ ಅಂಟವಾಳಕಾಯಿ ಪುಡಿಯಿಂದ ಇದು ಕೂದಲಿನ ಸ್ವಚ್ಛತೆ ಮಾಡ್ಕೊಂತೀವಿ. ಸೊ ಈ ತರ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ನ ಮಾಡ್ತಿದೀನಿ. ಸೊ ನೆಕ್ಸ್ಟ್ ಮನೆಗೆ ಏನೇನ್ ನಾವು ಕೆಮಿಕಲ್ಸ್ ಯೂಸ್ ಮಾಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಫಿನೈಲ್ ಯೂಸ್ ಮಾಡ್ತೀವಿ. ಫಿನೈಲ್ ಇಲ್ಲದೆ ನೆಲನ ಒರೆಸೋದಿಲ್ಲ ನಾವು ಇವತ್ತು. ಸೊ ಅದ್ರ ಬದಲಾಗಿ ಬಯೋ ಎನ್ಸೈಮ್ ಅಂತ ಹೇಳಿ ನಾವು ಮನೆಯಲ್ಲೇ ಒಂದು ಲಿಕ್ವಿಡ್ ತಯಾರಿಸ್ಕೊಂಡು ಅದರಿಂದ ಫಿನೈಲ್ ತರ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಟಾಯ್ಲೆಟ್ ಕ್ಲೀನರ್, ಅದರಿಂದ ಹೆವಿ ಕೆಮಿಕಲ್ಸ್ ಇರ್ತದೆ, ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ಅದರ ಕಾನ್ಸಂಟ್ರೇಟೆಡ್ ಆಸಿಡ್ಸ್ ಇರ್ತವೆ. ಅದ್ರ ಹಿಂದ್ಗಡೆ ಹೊಳಿಸಿ ನೋಡಿ ನಿಮಗೆ ಎಷ್ಟು ಅದು ಹಾರ್ಮ್ಫುಲ್ ಇದೆ ನಮ್ಮ ದೇಹಕ್ಕಾಗ್ಲಿ ನಮ್ಮ ಪ್ರಕೃತಿಗಾಗಿ ಅಂತ ಹೇಳಿ. ಸೊ ಅದನ್ನ ತಡೆಗಣಿಸಕ್ಕಂತ ಅಗೇನ್ ಬಯೋ ಎನ್ಸೈಮ್ ಬೇಸ್ಡ್ ಪ್ರಾಡಕ್ಟ್ಸ್ ನ ಈ ತರ ನಾನು ಮನೆಯಲ್ಲಿ ಕೆಲವೊಂದು ಚೇಂಜ್ ಮಾಡಿದ್ದೀನಿ. ಸುಮಾರು ನಾನು ಕಂಡಿಡಿತಾ ನಮ್ಮ ಡೈಲಿ ಲೈಫ್ ಅಲ್ಲಿ 15ರಿಂದ 20 ತರಹದ ನಾನು ಆಲ್ಟರ್ನೇಟಿವ್ಸ್, ನ್ಯಾಚುರಲ್ ಪ್ಯೂರ್ಲಿ ನ್ಯಾಚುರಲ್, ಯಾವುದೇ ತರ ಸರ್ ಇದು ಬೇಸಿಕಲಿ ನಾನು ಬಿಸ್ನೆಸ್ ಪರ್ಪಸ್ ಆಗಿ ಅಂತ ಏನ್ ಮಾಡಿರ್ಲಿಲ್ಲ. ನನ್ ಒಳ್ಳೇದ್ರ ಸಲುವಾಗಿ ನಾನು ನನ್ಗೆ ನಮ್ಮ ಫ್ಯಾಮಿಲಿಯವ್ರಿಗೆ ನಮ್ಮ ಸಂಬಂಧಿಕರಿಗೆ ಆತರ ಯೂಸ್ ಆಗ್ಲಿ ಅಂತ ಮಾಡಿದ್ದೆ. ಈಗ ಈ ತರ ಸೋಷಿಯಲ್ ಗ್ಯಾದರಿಂಗ್ ಅಚ್ಚರಿಗಡಿಗೆ ಅಂತ ಬಂದಲ್ಲೆಲ್ಲ ಲೈಕ್ ಮೈಂಡೆಡ್ ಪೀಪಲ್ ಇರ್ತಾರಲ್ಲ, ಇದ್ರ ಬಗ್ಗೆ ತಿಳುವಳಿಕೆ ಇರ್ತದೆ, ಇದ್ರ ಬಗ್ಗೆ ಹಂಬಲ ಇರ್ತದೆ ಯೂಸ್ ಮಾಡೋದು ಅಂತವ್ರಿಗೆ ನಾನು ಕೊಡ್ತೀನಿ. ಸ್ಪೆಸಿಫಿಕ್ ಆಗಿ ಮಾರ್ಕೆಟಿಂಗ್ ನಾವು ಎಲ್ಲೂ ಮಾಡ್ತಿಲ್ಲ ಇದ್ರ ಬಗ್ಗೆ. ಸೊ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಅವ್ರ ಕಡೆಯಿಂದ. ಕೆಲವೊಬ್ರು 3-4 ಜನ ಹಲ್ಲಿನ ಪುಡಿಯಾಗಿರ್ಲಿ ಅದನ್ನೆಲ್ಲಾನು ಸ್ನಾನದ ಚೂರ್ಣ ಅದನ್ನೆಲ್ಲ ನಮ್ ಕಡೆಯಿಂದ ಆಲ್ರೆಡಿ ತಗೊಂಡಿದ್ದಾರೆ.
ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಇದು ಬಂದ್ಬಿಟ್ಟು ಹಲ್ಲಿನ ಪುಡಿ, ಇದ್ದಿಲು ಹಲ್ಲಿನ ಪುಡಿ ಅಂತ ಹೇಳಿ. ಸೊ ಇದರಲ್ಲಿ ಗೋಮಯ ಭಸ್ಮ, ಕಲ್ಲಿದ್ದು ಇದು ಚಾರ್ಕೋಲ್ ಟೂತ್ ಪೌಡರ್ ಅಂತ, ಇದರಲ್ಲಿ ಚಾರ್ಕೋಲು ಮತ್ತೆ ಗೋಮಯ ಭಸ್ಮ, ರಾಕ್ ಸಾಲ್ಟ್, ಲವಂಗ ಇದೆಲ್ಲ ಹಾಕಿ ಹಲ್ಲಿನ ಪುಡಿ ಮಾಡಿದೀವಿ. ಸ್ನಾನಕ್ಕೆ ಬಳಸೋ ಸ್ನಾನದ ಚೂರ್ಣ, ಬಾತಿಂಗ್ ಪೌಡರ್ ಅಂತ ಮಾಡಿದೀವಿ. ಜಸ್ಟ್ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಸೋಪ್ನ ತಡೆಗಟ್ಟೋದಕ್ಕೆ. ಇದು ಫೇಸ್ ವಾಶ್, ಆರೆಂಜ್ ಕಿತ್ತಳೆ ಹಣ್ಣಿನಿಂದ ಫರ್ಮೆಂಟೇಶನ್ ಮಾಡಿರೋ ಫೇಸ್ ವಾಶ್. ಸೊ ಇದು ಲಿಪ್ ಬಾಮ್. ಈಗ ಲಿಪ್ ಬಾಮ್ಸ್ ಗಳಲ್ಲಿ ಎಲ್ಲ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಅದ್ರ ಬದಲಿಗೆ ಜೇನಿನ ಮೇಣ ಉಪಯೋಗಿಸ್ಕೊಂಡು ಕೊಬ್ಬರಿ ಎಣ್ಣೆ ಆ ತರ ಯೂಸ್ ಮಾಡ್ಕೊಂಡು ಲಿಪ್ ಬಾಮ್ ನ ಮಾಡಿದೀವಿ. ಸರ್ ನಮ್ಮ ಹೆಸರು ಭೀಮೇಶ್ ಕಲ್ಲಜ್ನವ್ರು ಅಂತ, ಕದರಂಬಳ್ಳಿ ಗ್ರಾಮದವ್ರು ನಾವು. ನಮ್ಮದು 9 ಎಕರೆ ಜಮೀನು, 3 ಎಕರೆ ಅಡಿಕೆ, ಇನ್ನು 6 ಎಕರೆ ಬಯಲು ಜಮೀನು ಬಯಲು ಪೀಕ್ ಮಾಡ್ತೇವೆ. ಗೋವಿನ ಜೋಳ ಹಾಕ್ತೇವೆ. ಆಮೇಲೆ ಇಲ್ಲೇ ಒಬ್ಬರು ನಮ್ಮ ಮಾವರು ಕರ್ಕೊಂಬಂದರು ಸರ್ವಂದ್ ಗ್ರಾಮಕ್ಕೆ, ರಾಣೇಂದ್ರ ತಾಲೂಕು ಸರ್ವಂದ್ ಗ್ರಾಮಕ್ಕೆ. ಇಲ್ಲಿ ಸಹಜ ಕೃಷಿ ಬಗ್ಗೆ ತಿಳುವಳಿಕೆ ಮತ್ತು ನೋಡೋಣ ಅಂತ ಬಂದ್ವಿ. ಇಲ್ಲಿ ಒಬ್ಬ ಬಸವರಾಜ್, ಇದು ಮಲ್ಲಿಕಾರ್ಜುನ್ ಮಡಿವಾಳರ್ ಅಂತ ಹೊಲದಲ್ಲಿ ಬಂದಿದ್ವಿ. ಇವರು ಚೆನ್ನಾಗಿ 3-4 ವರ್ಷದಿಂದ ಚೆನ್ನಾಗಿ ಮಾಡಿದ್ದಾರೆ. ಆರ್ಗ್ಯಾನಿಕ್ ಆಗಿ ನೈಸರ್ಗಿಕವಾಗಿ ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ ತೋಟ. ಆದರೆ ನೈಸರ್ಗಿಕವಾಗಿ ಮತ್ತು ಸಾವಯವ ಕೃಷಿಯಿಂದ ಮಾಡಿದ್ದು ತಕ್ಷಣ ಫಲ ಕೊಡೋದಿಲ್ಲ, 3ರಿಂದ 10 ವರ್ಷ ಬೇಕು. ಆದ್ರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಮಾಡೋದು ಚಲೋ ಅಂತ ನಮ್ಮ ಅನಿಸಿಕೆ. ಏನ್ ಅನಿಸ್ತು ಸರ್ ಈ ಕಾರ್ಯಕ್ರಮದಲ್ಲಿ? ಈ ಕಾರ್ಯಕ್ರಮದಲ್ಲಿ ಒಟ್ಟು ಕುಟುಂಬಗಳು 4-5 ಕುಟುಂಬಗಳು ಬಂದವೆ. ಚೆನ್ನಾಗಿ ಅನಿಸ್ತು. ಇದನ್ನ ನಾವು ಮಾಡ್ಬೇಕು, ನಾವು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮಾಡ್ಬೇಕು ಅಂತ ನಮ್ಗೆ ಒಮ್ಮತ ಮೂಡೈತಿ. ನಮ್ಮ ಮನಸ್ಸಿನಲ್ಲಿ ಮೂಡೈತಿ, ನಾವು ಮಾಡ್ಬೇಕು, ಬೇರೆಯವ್ರ ನೋಡೇ ಹೋಗ್ಬಾರ್ದು ಅನ್ನೋದು ನಮ್ಮ ತಲೆಗೆ ಬಂದೈತಿ. ಅಲ್ಲ, ಸಾವಯವ ಮಾಡಿದ್ರೆ ಗೀಟಲ್ಲ, ಅದು ಬಹಳ ಇಳುವರಿ ಕಡಿಮೆ ಬರ್ತತಿ, ಹಿಂಗೆಲ್ಲ ಇದೆ. ನಮ್ಮ ರೈತರ ಬಾಯಲ್ಲೇ ಕೇಳ್ತಾ ಇದೀನಿ ಮಾತನ್ನ. ಹೌದ್ರಿ. ಈಗ ಸಾವಯವ ಮಾಡಿ ಈಗ ಕೆಲವೊಬ್ರು ಏನ್ ಮಾಡ್ತಾರೆ, ಈಗ ನಮ್ಮ ಮಲ್ಲಿಕಾರ್ಜುನ್ ರೋಡ್ನವ್ರ ಅಂತಂದು ಈಗ ರೋಡ್ನವ್ರು ಬಂದ್ರಲ್ಲ, ಅವ್ರ ಮಗ ಒಬ್ರು ಬೆಂಗಳೂರಾಗ ಅದಾರೆ. ಅವ್ರದ್ದು ಬೇರೆ ರೀತಿಯಿಂದ ಆದಾಯ ಬರ್ತೈತಿ. ಅವ್ರು ನಮಗೆ ಸಾವಯವ ಮಾಡ್ರಿ ಅಂತ ಹೇಳ್ತಾರೆ. ನಮಗೆ ಸಾವಯವ ಮಾಡಿದ್ರೆ ನಾವು ಬರೀ ನಮ್ದು 9 ಎಕರೆದಿಂದನೇ ನಮ್ದು ಜೀವನೋಪಾಯ ನಡಿಬೇಕು. ಇಲ್ಲ ನಾವು ಸಾವಯವ ಮಾಡಕ್ ಹೋದ್ವಿ ಅಂದ್ರೆ 3 ಎಕರೆ ಮಾಡೋಣ ಅಂತ ಈ ಸಲ ಅನ್ಕೊಂಡಿದವಿ. ಅದ್ ಬರೀ ಸಾವಯವ ಮಾಡ್ಕಂತ ಹೋದ್ರೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸೋದಿಲ್ಲ ಅಂತ ನಾವು ಇಷ್ಟ ರಾಸಾಯನಿಕ ಮಾಡ್ತಾ ಇದ್ವಿ. ಈಗ 3 ಎಕರೆಯಿಂದ ಕನಿಷ್ಠ 3 ಎಕರೆ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಸೊ ಅಂದ್ರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ 9 ಎಕರೆ ಜಮೀನಲ್ಲಿ 3 ಎಕರೆ ಅಡಿಕೆ ಹಚ್ಚಿದೇವಿ. ಅಡಿಕೆ, ಬಾಳೆ, ಪಪ್ಪಾಯ ಹಾಕಿದೇವಿ. ಈಗ ಅದನ್ನ ನಮ್ಮ ಸಾವಯವ ಮಾಡ್ಬೇಕು, ಮುಂದಿನ ಪೀಳಿಗೆಗಾಗಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಮ್ಮ ಭವಿಷ್ಯಕ್ಕಾಗಿ ನಾವು ಸಾವಯವ ಮಾಡ್ಬೇಕಂತ ಅನ್ಕೊಂಡಿದ್ದೇವೆ. ಇಷ್ಟ ದಿನ ಅಂದ್ರೆ ರಾಸಾಯನಿಕ ಬಳಸ್ತಾ ಇದ್ವಿ. ಈಗ ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ನೋಡಿ ನಾವು ಮಾಡ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಬಂದಿದೆ. ಇಲ್ಲಿ ಇವರು ನೈಸರ್ಗಿಕ ಕೃಷಿ ಮಾಡಿ ಚೆನ್ನಾಗಿ ಆದಾಯ ಮಾಡ್ತಾ ಇದಾರೆ. ಇನ್ನು 2 ವರ್ಷ ಹೋದ್ರೆ ಇನ್ನೂ ಚೆನ್ನಾಗಿ ಆದಾಯ ಬರುತ್ತೆ ಇವ್ರಿಗೆ. ಅದಕ್ಕೆ ನಾವು ನೈಸರ್ಗಿಕ ಕೃಷಿ ಮಾಡೋಣ, ಸಾವಯವ ಕೃಷಿ ಮಾಡೋಣ ಅಂತ ಅನ್ಕೊಂಡಿದ್ವಿ. ಈ ಕಾರ್ಯಕ್ರಮದಿಂದ ಹೆಲ್ಪ್ ಆಗಿದೆ, ನಮಗೆ ಬಹಳ ಉಪಯೋಗ ಆಗೈತಿ. ನಮ್ಮ ಅವ್ರ ಕರ್ಕೊಂಬಂದ್ರು, ಹಿಂಗಾಗಿ ಬಹಳ ಚೆನ್ನಾಗೈತಿ. ನಮಸ್ತೆ. ಹೆಂಗಿತ್ತು ಕಾರ್ಯಕ್ರಮ ಇದು? ಈ ಕಾರ್ಯಕ್ರಮದ ಹೆಸರು ಅಚ್ಚರಿಗಡಿಗೆ ಅಂತ. ಇಲ್ಲೆಲ್ಲ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇರೋರು ಎಲ್ರು ಬಂದು ಸೇರ್ಕೊಂಡು ಈ ಜಮೀನೊಳಗೆ ಏನ್ ಕೃಷಿ ಹೊಸಾದ್ ಮಾಡಿದಾರ ನೋಡ್ಕೊಂಡು ಅವ್ರ ಅಳವಡಿಸ್ಕೊಳ್ಳೋಕೋಸ್ಕರ, ಇಲ್ಲೆಲ್ಲ ವೀಕ್ಷಣೆ ಮಾಡೋಕ್ಕೋಸ್ಕರ ನಾವೆಲ್ಲ ಬಂದು ಸೇರ್ತೀವಿ. ಎಲ್ಲಾ ಫ್ಯಾಮಿಲೀಸು, ಇಂಟ್ರೆಸ್ಟ್ ಇರೋ ಎಲ್ಲಾ ಫ್ಯಾಮಿಲೀಸು ಬಂದು ಅವ್ರವ್ರ ಮನೇಲಿ ಏನೇನ್ ಸ್ಪೆಷಲ್ ಐತೋ ಎಲ್ಲಾ ಕಟ್ಕೊಂಡ್ಬಂದು ಎಲ್ಲರೂ ಜೊತೆಗೆ ಸೇರಿ ವಿನಿಮಯ ಮಾಡ್ಕೊಂಡು ಊಟ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ಸಾವಯವ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡ್ಬಂದು ಎಲ್ಲ ಶೇರ್ ಮಾಡ್ಕೊಂಡು ಊಟ ಮಾಡ್ತೀವಿ. ಇವತ್ತಿನ ಕಾರ್ಯಕ್ರಮ ಒಳಗ ಮಡಿಕೆ ಕಾಳು ಪಲ್ಯ, ಆಮೇಲೆ ಚಟ್ನಿ, ಉಪ್ಪಿನಕಾಯಿ, ನೆಕ್ಸ್ಟು ಸಿರಿಧಾನ್ಯದೊಳಗ ಸಾವಕ್ಕಿ ಪಾಯಸ ಮತ್ತು ಕಪ್ಪಕ್ಕಿ ಬರ್ತೈತಿ. ಕಪ್ಪಕ್ಕಿಂತ ಪಾಯಸ ಮಾಡಿದ್ವಿ. ಕಪ್ಪಕ್ಕಿಂತ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿ ಕೊಬ್ಬರಿ ಹಾಕಿ ಪಾಯಸ ಮಾಡ್ಕೊಂಬಂದು ಎಲ್ಲ ಸಾವಯವ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಬಂದು ಎಲ್ಲರೂ ಒಗ್ಗಟ್ಟಾಗಿ ಸಂತೋಷವಾಗಿ ಊಟ ಮಾಡ್ಕೊಂಡು ಇಲ್ಲಿರೋ ವಿಷಯಗಳನ್ನ ತಗೊಂಡು ನಾವು ಕೃಷಿಯಲ್ಲಿ ಅಳವಡಿಸ್ಕೊಂಡು ನಾವು ಕೃಷಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕೋಸ್ಕರನಾದ್ರೂ ನಾವು ಅಚ್ಚರಿಗಡಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ. ಎಷ್ಟೋ ಪದಾರ್ಥಗಳು ನಿಮ್ಗೂ ಗೊತ್ತಿರ್ಲಿಲ್ಲ? ಹೌದ್ರಿ. ನಮಗೂ ಗೊತ್ತಿರ್ಲಿಲ್ಲ. ಅವ್ರದ್ದು ನಾವು ಕಲಿತೇವಿ, ನಮ್ ನೋಡಿ ಅವ್ರು ಕಲಿತಾರ. ಆತರ ನೋಡ್ಕೊಂಡು ಎಲ್ಲಾ ಚೆನ್ನಾಗಾಯ್ತ್ರಿ ಕಾರ್ಯಕ್ರಮ. ಒಟ್ಟು ವಿನಿಮಯ ಮಾಡ್ಕೊಂಡು ಊಟ ಮಾಡಿ ಒಂದ್ ಸ್ವಲ್ಪ ಖುಷಿ ಬಂತು. ಸಾವಯವ ಯಾಕೆ ಬಳಸ್ಬೇಕು ಅಂತ ಹೇಳ್ತೀರಾ ಮೇಡಮ್ ನೀವು? ಈಗಿನ ಕಾಲದಾಗ ಜಾಸ್ತಿ ದುಡ್ಡು ಇರೋರ್ಕಿಂತ ಹೆಲ್ದಿಯಾಗಿ ಇರೋರು ಇಂಪಾರ್ಟೆಂಟ್ ಆಗಿದಾರ್ರಿ. ಆ ಕಾರಣಕ್ಕೋಸ್ಕರ ನಮ್ಮ ಆರೋಗ್ಯ ಚೆನ್ನಾಗ್ಬೇಕು ಅಂದ್ರೆ ಸಾವಯವ ಉತ್ಪನ್ನಗಳನ್ನ ನಾವು ಸೇವಿಸ್ಬೇಕು. ಅದ್ರ ಜೊತೆಗೆ ಸಾವಯವ ಪದಾರ್ಥಗಳನ್ನ ಹೆಚ್ಚೆಚ್ಚು ಬಳಸಿ ನಾವು ನಮ್ಮ ಅಡಿಗೆಯಲ್ಲಿ ಅಳವಡಿಸ್ಕೋಬೇಕ್ರಿ. ಆ ಕಾರಣಕ್ಕೋಸ್ಕರ ಆರೋಗ್ಯ ಬೇಕಂದ್ರೆ ಸಾವಯವಕ್ಕೆ ನಾವು ಹೋಗ್ಲೇಬೇಕಾಗೈತ್ರಿ.
ಇವತ್ತು ಯಾವ್ದು ಸ್ಪೆಷಲ್ ಪದಾರ್ಥಗಳು ಸಾವಯವದಿಂದ ಬಂದಿದ್ವಿ ಇಲ್ಲಿ ಇವತ್ತಿನ ಸ್ಪೆಷಲ್ ಅವ್ರ ಮನೆಗಳಿಂದ? ಹಾ, ಈಗ ನಮ್ಮ ಮನೆ ಹತ್ರ ನಾವು ಸಾವಕ್ಕಿ ಪಾಯಸ ಮಾಡ್ಕೊಂಡ್ ಬಂದಿದ್ದೀವಿ ರೀ. ಅದಕ್ಕೊಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಒಂದ್ ಸ್ವಲ್ಪ ಹುರ್ಕೊಂಡು ತುಪ್ಪದಲ್ಲಿ ಹುರ್ಕೊಂಡು ಅದನ್ನ ಸಿರಿಧಾನ್ಯಗಳಲ್ಲಿ ಒಂದ್ರಿ ಸಾವಕ್ಕಿ, ಅದ್ರನ್ನ ಯೂಸ್ ಮಾಡ್ಕೊಂಡು ನಾವು ಸಾವಕ್ಕಿ ಪಾಯಸ ಮಾಡ್ಕೊಂಡ್ ಬಂದ್ವಿ. ಲೈಕ್ ದಟ್ ಇನ್ನೊಬ್ರು ಕಪ್ಪಕ್ಕಿ ಬಳಸ್ಕೊಂಡು ಅದಕ್ಕೆ ಆರ್ಗಾನಿಕ್ ಬೆಲ್ಲ ಹಾಕೊಂಡು ಪಾಯಸ ಮಾಡ್ಕೊಂಡ್ ಬಂದಿದ್ರಿ. ಹಿಂಗೆ ವೆರೈಟಿ ಇನ್ನೊಬ್ರು ಜೋಳದ ರೊಟ್ಟಿ, ಶೇಂಗಾ ಚಟ್ನಿ, ಮಡಿಕೆ ಕಾಳು ಪಲ್ಯ, ಅಗಸಿ ಚಟ್ನಿ ಮಾಡ್ಕೊಂಡ್ ಬಂದಿದ್ರು. ಉಪ್ಪಿನಕಾಯಿ, ವೆರೈಟಿ ಉಪ್ಪಿನಕಾಯಿ, ಕರಿಂಡಿ ಮಾಡ್ಕೊಂಡ್ ಬಂದಿದ್ರಿ. ಒಟ್ಟು ವೆರೈಟಿ ಆಗಿರ್ತೈತ್ರಿ ಅಡಿಗೆ ಎಲ್ಲ ಸಾವಯವ ರಿಲೇಟೆಡ್. ಒಟ್ಟಾರೆ ನೀವು ಮಾಡಿದ್ದು ಅವ್ರಿಗೆ ಗೊತ್ತಾಗ್ಬೇಕು, ಅವ್ರು ಮಾಡಿದ್ದು. ಹೌದ್ರಿ. ನಮಗ್ ಗೊತ್ತಿಲ್ಲದ್ ಅವ್ರಿಗೆ ಹೇಳ್ಕೊಡ್ತೇವ್ರಿ, ನಮಗ್ ಗೊತ್ತಿಲ್ಲದ್ ಅವ್ರು ತಗೊಂತವ್ರಿ, ಅವ್ರಿಗೆ ಗೊತ್ತಿಲ್ಲದ್ ನಾವು ಅಳವಡಿಸ್ತೀವಿ. ಕೃಷಿದು ಆಯ್ತು, ಅಡಿಗೆ ಮನೆ ಆಯ್ತು, ಎರಡು ಎಲ್ಲ ರೀ. ಚೆನ್ನಾಗಿತ್ತು ಹಾಗಿದ್ರೆ. ಚೆನ್ನಾಗಿತ್ತು.